ವಿಷಮಯ ಪರಿಸ್ಥಿತಿಯಲ್ಲಿ ನಮ್ಮನ್ನು ನೋಕಿದ ತಂದೆ ನಮ್ಮನ್ನು ನೋಕಿದೆ. ಕುಂಪಿ ಹಿಡಿಯ ಮಗನನ್ನೇ ಹೋಗ್ತಾ ಇದೆ, ರಕ್ತ ಈಗಲೇ ಹೋಗ್ತಾ ಇದಲ್ಲ. ಯಾವ ಪಾಪ ಮಾಡಿದೆವೆಂದು ನಮಗೆ ಈ ರೀತಿ ಘೋರ ಶಿಕ್ಷೆ ತಂದೆ. 25,000 ಸಾಲ ಬರೆದು ಆ ಸಾಲಕ್ಕಾಗಿ ಹೊತ್ತುಕೊಂಡು ಹೋಗಲ್ಲ ಗೌಡನ ಪತಿಯನ್ನು. ಏನ್ ಮಾಡ್ಲಿ, ಯಾರ ಮುಂದೆ ಹೇಳಿ ನಂದಿಸಿಕೊಳ್ಳಲಿ ನನ್ನ ದುಃಖದ ದಾವತ್ತೆಯನ್ನು? ಯಾರ ಮುಂದೆ ಹೇಳಿ ನಂದಿಸಿಕೊಳ್ಳಲಿ ನನ್ನ ದುಃಖದ ದಾವತ್ತೆಯನ್ನು? ದುಃಖದ ದಾವ ಆಜ್ಞೆಯನ್ನು ನಂದಿಸಲಿಕ್ಕೆ ಇಂದ್ರನ ಅರಗಿಳಿಯಂತೆ ತೆರಗಿಳಿದು ಬಂದಿರ್ಬೇಕಂಗ. ಬನ್ನಿ ಬನ್ನಿ ಮ್ಯಾನೇಜರ್ ಸಾಹೇಬರೇ, ನಿಮ್ಮ ಸಾಹುಕಾರ ಸುತ್ತು ಹಾಕಿದ ಈ ಬಂಧನದಿಂದ ನನ್ನ ಪತಿಯನ್ನು ಪಾರು ಮಾಡಿದ್ದೇನೆ. ಯಾವುದ ದುರಾಲೋಚನೆಯಿಂದ ನನ್ನ ಪತಿಯನ್ನು ಹೊತ್ತುಕೊಂಡು ಹೋಗಿದ್ದಾರೆ ಸಾಹೇಬರೇ. ಹೊತ್ತುಕೊಂಡು ಹೋಗಿ ನಮ್ಮ ಔಷಧಿ ನಿರ್ಲಕ್ಷ್ಯ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ. ದಯವಿಟ್ಟು ನನ್ನ ಪತಿಯನ್ನು ನೀವೇ ಪಾರು ಮಾಡಿದ್ದಾರೆ. ಕೊಲೆ ಬೀಸಿ ಹಿಡಿದ ಬೇಟೆಗಾರನಿಗೆ ನಿನಗೆ ಇನ್ನೆಷ್ಟು ತಿಳಿಸಿ ಹೇಳಬೇಕು ಗಂಗ? ನಿನ್ನ ಗಂಡನನ್ನು ರಕ್ಷಣೆಯ ಮಾಡಿ ನಿನ್ನ ರಕ್ಷಿಸುವುದೇ ನನ್ನ ಬಲವಾದ ಕೆಲಸ. ಆದರೆ ನಾನು ಹೇಳಿದ ಮಾತಿಗೆ ಒಪ್ಪಿದರೆ ಮಾತ್ರ. ಅಂದರೆ ನಿಮ್ಮ ಮಾತು ಇಷ್ಟು ತಿಳಿಯಲಿಲ್ಲವೇ ಗಂಗ? ಮೇಘರಾಜನ ಬಾಯಿಗೆ ಹನಿ ಹನಿಯ ನಕ್ಷತ್ರಗಳಲ್ಲಿ ಉದಯಿಸಿ ಬಂದ ಮೇಘರಾಜನ ಬಾಯಿಗೆ ಬಾಯಾರಿ ಕುಳಿತ ಭೂಮಿ ತಾಯಿಯಂತೆ ನೀನು ಕೂಡ, ಅಂದ್ರೆ ನಿನ್ನ ತಾಯಿಯು ಕೂಡ ಮುಚ್ಚು ಬಾಯಿ ಚಾಟಾಲ ಗೌಡನ ಎಂಜಲ ಆಸೆಗೆ ಬಲಿಯಾಗಿ ಕಂಡ ಕಂಡ ಹೆಣ್ಣು ಮಕ್ಕಳ ಶೀಲಭಂಗ ಮಾಡುವ ನೀನು ಗಂಡ ಸೈಡ್ ಭಾಂಡ. ಪಂಚ ಮಹಾಗಣತಿಯಾದ ಈ ಪತಿವ್ರತೆ ಕರಗಳಲ್ಲಿ ನನ್ನ ಗಂಡ ಕಟ್ಟಿದ ಮಂಗ ಸೂತ್ರ ಮರೆಯಬೇಡ ಚಾಂಡಾಲ. ಮಂಗಲ ಸೂತ್ರ ಚೆಂಗುಲಾಬಿ ಅಂತಿರುವ ಕೊರಳಿಗೆ ಅರ್ಪಿತ ಆಗಿರುವುದು ನಿನ್ನ ಗಂಡನ ಸೂತ್ರವಲ್ಲ, ನಾಗರಾಜನ ಸೂತ್ರ. ಬಿಡದೆ ಬೆನ್ನು ಹತ್ತಿ ಕಾಡಿ ಗೌಡನ ಬಲೆಯಿಂದ ಪಾರಾಗಬೇಕೆನ್ನ ಆಸೆ ನಿನಗಿದ್ದರೆ, ಇಚ್ಛೆ ನಿನಗಿದ್ದರೆ
ಸುಖ ನೀಡುವೆನೆಂದು ಆಸೆ ನಿನಗಿದ್ದರೆ ಘಾಸಿಯಾಗಿ ಬೀಳುವೆ ಈ ನಾಗರಾಜನ ಬಲೆಯಲ್ಲಿ. ಅಂದ್ರೆ ಗೌಡ ನಡುಗುಡಿ ನೀನು ಕೂಡ ಇಂತ ಹೇಸಿ ಕೆಲಸ ಮಾಡ್ತಿರುವೆಯಾ? ಮಾಡುವುದು ಅಷ್ಟೇ ಅಲ್ಲ ಗಂಗಾ, ಮಾಡಿ ಮುಗಿಸುತ್ತಿರುವೆ. ನನ್ನ ಗೌಡನನ್ನು ಇಲ್ಲಿಗೆ ಕಳಿಸಿದ್ದು ನೀನೀಗ ನಿನ್ನ ಹಠವನ್ನು ಸಾಧಿಸುವುದಾದರೆ ಬಲಗೈಯಾಗಿರುವ ನಿನ್ನ ಮೈದನನ್ನು ತಂದು ಗೌಡನ ಮನೆಗೆ ಹೊತ್ತ ತರಿಸಿ ಅಣ್ಣ ತಮ್ಮರನನ್ನು ಇಬ್ಬ ಕಂಬಕ್ಕೆ ಕಟ್ಟಿ ಚರ್ಮ ಸುಲಿಯಬೇಕಾಗಿತ್ತು. ಪುರಸನಂತೆ ಅಂದು ಹೇಳಿ ಸುಖ ಪಡುತ್ತೀನಿ. ನಿಜ ನನ್ನ ಮೈದುನನ್ನು ಹೊತ್ತೊಯ್ಯುವ ಶಕ್ತಿ ನಿನಗಷ್ಟೇ ಅಲ್ಲ, ಆ ಗೌಡರಪ್ಪನಿಂದಲೂ ಸಾಧ್ಯವಿಲ್ಲ ಅಂತ ತಿಳಿಯಬೇಕು. ನನ್ನ ಮೈದುನ ಪುಂಡ ಹುಲಿ, ಹಿಂಡು ಕುಡಿ ಹಾಲು ಕುಡಿದ ಪುಂಡ ಹುಲಿ ಅವನು. ನಾಯಿ ಜಾತಿ ನಾಗರಾಜ, ನಿಮ್ಮಂತ ಪುಂಡರಿಗಾಗಿಯೇ ಗಂಡವನ್ನು ಎದುರು ನಿಂತಿದ್ದಾನೆ ನನ್ನ ಮೈದುನ. ನಾನು ಹೇಳ್ತಿರೋದು ಬರೀ ಭಂಡ ಮಾತನ್ನು ತಿರುಗಾಡಬೇಡ. ನೀನು ಹೀಗೆ ಮಾತನಾಡಿ ನನ್ನ ಸರಿಯಾದ ಬಂದಿದ್ದ ನಿಜವಾದ್ರೆ ನಿನ್ನ ರಂಗವನ್ನು ಮುಂದಿನ ಕೊಂಡೊಯ್ಯಬೇಕಾಗಿತ್ತು. ಜೋಕೆ ಸ್ವಲ್ಪ ಎಚ್ಚರದಿಂದ ಇರು. ನನಗೆ ಎಚ್ಚರ ಹೇಳುವೆ ಆ ಹುಚ್ಚು ಶಿವನ ಸೂಳೆ. ಕಟ್ಟಿದ ತಾಳಿಗೆ ಮೈದನೊಬ್ಬ ಬಡ ಬಿಗರಿ ಹೆಣ್ಣು ತಾಳಿ ಕಟ್ಟಿದ ಮಾತ್ರಕ್ಕೆ ಅವನೇನು ಪುಂಡನಲ್ಲ. ವೇದಿಯರ ಪಾಜ ಹಾಕಿಕೊಂಡು ಹೆಣ್ಣು ಒಂದು ಬಡ ಹೆಣ್ಣಿಗೆ ಮೋಸ ಮಾಡಿ ತಾಳಿ ಕಟ್ಟಿದಕ್ಕೆ ಅವನು ಯಾವ ಗಂಡಸು? ವೇಷ ಪಾಶ ಹಾಕಿಕೊಂಡು ಬಂದಿದ್ದು ನನ್ನ ತಂಗಿ ಯಮುನೆಯಲ್ಲ, ನಿನ್ನ ತಾಯಿ. ಆ ಸೂರ್ಯ ನಿನ್ನ ತಾಯಿ. ಪವಿತ್ರವಾದ ನನ್ನ ತಾಯಿಗೆ ಇನ್ನೊಂದು ಮಾತು ಮಾತನಾಡಿದರೆ ಯಮುನೆ ಗಂಗೆ ಹೆಸರಿನಲ್ಲಿ ಕೆಸರಾದ ಬಾಳಬೇಕೆಂದಿರುವ ನನ್ನ ತಾಯಿಗೆ ಇನ್ನೊಂದು ನುಡಿ ನುಡಿದರೆ ನಿನ್ನಂತ ಚಂಗೂಳಿಯ ಚೆಲುವೆಯರ ಪರಿಮಳ ಹೀರಬೇಕೆಂದು ಹಂಬಲಿಸಿ ಬಂದಿರುವ ಈ ನಾಗರಾಜನಿಗೆ ವಿಷಕ್ಕಾರಿ ಬಿಡಬೇಕಾಗಿತ್ತು. ಎಚ್ಚರ. ನಾಗರಾಜ, ನೀನು ಈ ಜಗತ್ತಿಗೆ ವಿಷಕಾರಿ, ಈ ಜಗತ್ತನ್ನು ನಾಶ ಮಾಡಿ ಹೊರಟ್ರೆ ಈ ಜಗತ್ತಿಗೆ ಅಮೃತ ಕೊಡ್ಲಿಕ್ಕೆ ನನ್ನ ಗಂಡ ಶಿವ ಬಂದೇ ಬರ್ತಾನೆ. ಹಿಂದೊಮ್ಮೆ ಸಮುದ್ರ ಮಂಥನ ಮಾಡುವಾಗ ಆ ಸರ್ವಪುಟ್ಟ ವಿಷದಿಂದ ಈ ಜಗತ್ತೇ ನಾಶವಾಗುತ್ತಿತ್ತು. ಆಗ ಆ ಶಿವ ಬಂದು ಆ ವಿಷವನ್ನು ಕುಡಿದು ವಿಷಕಂಠನಾದ. ಅದಕ್ಕೆ ಈ ಮಾತೆ ಸಾಕ್ಷಿ. ಇನ್ನಂತ ಸೂಳೆಗೇನು ಬಂತು ನಮ್ಮಂತ ಶ್ರೀಮಂತರ ಗಮ್ಮತ್ತು. ನಿನ್ನಂತ ಸೂಳೆಯ ಮಗನಿಗೆ ಮತ್ತು ಶ್ರೀಮಂತ ಮಾತಿಗೆ ಮಾತು ಬೆಳೆಸಿ ನನ್ನ ಕೃಷ್ಣನ ಜಾಜಾಟ ನನ್ನ ಮುಂದೆ ತರಸಬೇಡ. ಸುಮ್ಮನೆ ನನಗೆ ಮೈ ಒಪ್ಪಿಕೋ ನನ್ನ ರಾಜನನ್ನು. ಕೆಂಡ ಸಂಪಿಗೆಯಂತೆ ಇರುವ ನಿನ್ನ ಕೆಂದುಟಿಗೆ ಇಲ್ಲದಿದ್ದರೆ ಈ ನಾಗರಾಜನ ಬಲೆಯಲ್ಲಿ ಬೀಳುವೆ. ಚೌಂಡಾಲ, ಗಂಡನಿಗೆ ಮೀಸಲಾದ ಈ ಹೂವು ಮುರಿಯಲು ನಿನ್ನಂತ ಗಂಡಸಿಂದ ಆದೆಂದಿಗೂ ಸಾಧ್ಯವಿಲ್ಲ. ಇದು ಗಂಡನ ಅಡಿಗೆರಬೇಕಾದ ಹೂವು. ಅದನ್ನೇನಾದ್ರೂ ನೀ ಮುರಿಯಲು ಪ್ರಯತ್ನ ಪಟ್ಟಿದ್ದು ನಿಜವಾದ್ರೆ ಈ ಹೂವು ಹಾವಲ್ಲಿ ಕಚ್ಚಬೇಕಾಗಿತ್ತು. ಜೋಕೆ
ಎಲೆ ಸ್ವಚ್ಛಿನ ಹೆಣ್ಣೆ, ಯಾವ ರೀತಿ ತಿಳಿಸಿ ಹೇಳಿದರೂ ಬರುವ ಹೆಣ್ಣಲ್ಲ. ನಿನ್ನ ಕೋಮಲ ಗಂಗೆ ಗರಜ ಕನ್ನಡ ನಾಡಿನ ಹಿರಿಯ ಗರತಿಯರ ಕಥೆ ಕೇಳಿದರೆ ಬ್ರಹ್ಮನಿಗೆ ಮಗಳಾಗಿ ಹುಟ್ಟಿ ಬಂದ ಸರಸ್ವತಿ ಬ್ರಹ್ಮನಿಗೆ ಹೆಂಡತಿಯಾದಳು. ಅವಳ್ಯಾವ ಮಗರತಿ ಗಂಡನನ್ನು ಉಂಡು ಮಲಗಿಸಿ ಮಿಂಡನೊಡನೆ ಸರಸ ಆಡುವ ಈ ಸಮಾಜದಲ್ಲಿ ನೀನು ಒಬ್ಬಳು ಗರತಿ. ಗಂಡನಿಗೆ ನೆಪ ಹೇಳಿ ಮಿಂಡನೊಡನೆ ಕುಡ್ಡ ಗುಡುಗಾಡಿನಲ್ಲಿ ಸುತ್ತಾಡಿ ಬರುವ ಆಳು ಸಮಾಜದಲ್ಲಿ ನೀನು ಒಬ್ಬಳು ಗರತಿ. ಬಣ್ಣದ ಗಂಡನಿಗೆ ಬಣ್ಣದ ಮಾತು ಹೇಳಿ ಗಂಡನನ್ನು ಗುಡ್ಡಕ್ಕೆ ಕಳಿಸಿ, ಕಲ್ಲು ಎಬ್ಬರಕ್ಕೆ ಗುಡ್ಡಕ್ಕೆ ಕಳಿಸಿ ನೋಡಿದ ಚಕ್ಕಂದಾಡಿ ಬರುವ ಎಷ್ಟಿಲ್ಲ ಈ ಸಮಾಜದಲ್ಲಿ. ಎಲ್ಲೋ ಪಾಪಿ, ದೇವರ ಹತ್ತಿರ ನನ್ನ ಮೈದನಿಗೆ ಎಂತ ಹೊಸ ಮಾತಾಡಲು ಯಾವ ಚಾಂಡಾಲ. ಇಂತ ಮಾತಾಡಬೇಕಾದ್ರೆ ನೀನೆಷ್ಟು ಜನ ಲಕ್ಷಕ್ಕೆ ಜನಿಸಿರ್ಬೇಕು ನಿಜ. ಮುಗಿಯಿತು ಮುಗಿಯಿತು. ಯಾಕಮ್ಮ ಇಂಥ ಕಾಡನ್ನು ದಾರಿಗೆ ಬಂದ ನನ್ನನ್ನು ಕೂಗಿದೆಯಲ್ಲ, ಏನು ವಿಷಯ? ಯಾಕಮ್ಮ ನಾನು ನಿನ್ನ ಜೊತೆ ಮಾತನಾಡಿದ್ರು ಮತ್ತೆ ನಿನ್ನ ಕಣ್ಣಲ್ಲಿ ಕಣ್ಣೀರು. ಯಾರು ನಿನಗೆ ಬಂದಿರುವ ಆಪತ್ತೇನೆಂದು ಯಾರಾದರೂ ಬೈದಿರಿ ಬಡದಿರಿ, ಇಲ್ಲ ಯಾವಾಗಾದರೂ ಕೂಗಾಕಿ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಿದರೆ ಹಾಗಿದ್ದರೆ ಹೇಳಮ್ಮ, ಈಗಲೇ ಹೋಗಿ ಆ ಬಂಡನ ಋಣ ಕಡಿದು ಬರುತ್ತಾರೆ. ಮೈದುನ ಶಕ್ತಿ ನಿನಗೇನಂತ ಹೇಳಪ್ಪ, ಏನಂತ ಹೇಳಿ? 1000ಕ್ಕೆ 20,000 ಸಾಲವಾಗಿದೆ ಅಂತ ಹೊಲವನ್ನು ಬರೆಸಿಕೊಂಡಿದ್ದಲ್ಲದೆ ಈಗ ಹೊಲವನ್ನು ಬಿಟ್ಟು ಕೊಡು ಅಂತ ಹೊಲದ ಕಾಗದ ಪತ್ರವನ್ನು ಕಸಿದುಕೊಂಡಿದ್ದಲ್ಲದೆ ಈ ಎತ್ತುಗಳ ಜೊತೆಗೆ ನಿಮ್ಮಣ್ಣನನ್ನು ಕಟ್ಟಿಕೊಂಡು ಹೊರಟು ಹೋಗ್ಲಪ್ಪ. ನನ್ನ ಆಸ್ತಿಯನ್ನು ಬರೆಸಿಕೊಂಡು ನನ್ನ ಎತ್ತಿನ ಜೊತೆ ಹಣದ ತಪ್ಪಾಕಿಯಲ್ಲಿ ಹುಟ್ಟಿ ಮೆರೆತಿರುವ ನಿನ್ನ ಕೊಬ್ಬು ಇಳಿಸಲಕ್ಕೆ ಈಗಲೇ ಬರುತ್ತಿದ್ದಾನೆ. ಕೊಂಡು ಕೊಡಲು ಹಿಡಿದು ಕಂಡವರ ರುಂಡ ಹಾರಿಸಿ ಬಡವರ ಬೆವರಿನಿಂದ ಹೆಪ್ಪು ಹಾಕಿಕೊಂಡಿರುವ ನಿನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನನ್ನ ಗೂಡಿಗೆಲ್ಲ ಬೆಕ್ಕಿಟ್ಟ ದಿಟ್ಟ ಸಾಹುಕಾರ ನೆನೆಸಿಕೊಂಡಿರುವ ನಿನ್ನ ಒಂದೊಂದು ಅಂಗಾಂಗಗಳನ್ನು ಕಡಿದು ನರಿ ನಾಯಿಗಳಿಗೆ ನೈಹಿತ ಮಾಡದಿದ್ದರೆ ನನ್ನ ಎದುರು ಶಕ್ತಿನೇ ಅಲ್ಲ, ಅಜ್ಞಾನ ನಿನ್ನ ಹೋಗಿ ಬರ್ತಾರೆ. ಶಕ್ತಿ ಬೇಡ ಶಕ್ತಿ. ಯಾಕಮ್ಮ ಅಣ್ಣನನ್ನು ನನ್ನಿಂದ ಬಿಡಿಸಿ ತರುವುದು ಸಾಧ್ಯವಿಲ್ಲವೆಂದು ತಿಳಿದ್ರು ಏನಮ್ಮ? ಆ ಸೂರ್ಯ ಚಂದ್ರನ ಮೇಲೆ ಆಡಿ ಮಾಡಿ ಹೇಳುತ್ತೇನೆ, ಆ ಗೌಡ ಅಣ್ಣನ್ನು ಎಲ್ಲಿ ಬಚ್ಚಿಟ್ಟಿದ್ದರೂ ಸರಿ, ಎದುರು ಬಂದವರೇ ಅನ್ನ ಸಿಡಿ ಅವರ ಬಿಸಿ ರಕ್ತವನ್ನು ಕುಡಿದು ಅವರ ರುಂಡವನ್ನು ಚಂದಾಡಿ ನನ್ನ ಹೃದಯದಲ್ಲಿ ಪ್ರಜ್ವಲಿಸಿ ಆ ವೇಷದಲ್ಲಿ ಆ ದುರುಳರ ರುಂಡ ಕಡಿದು ಅವರ ಮನೆಗೆ ಕಟ್ಟಿ ಬಿಡಿಸಲು ತರದಿದ್ದರೆ ನಾನು ಜಾರದಿಯ ಮಗನೆಂದು ಜಗತ್ತವನ್ನೇ ಕೇಕೆ ಹಾಕಿದರೆ ಬರುತ್ತೇನೆ.
ಹುಲಿ ಹಾಲು ಕುಡಿದು ಬದುಕಬೇಕೆಂದಿರುವ ನೀನು ಅದೇ ಹುಲಿ ಕೈಯಲ್ಲಿ ಸಿಕ್ಕಿ ಬಿದ್ದಿಯಲ್ಲ ಮಗನೇ. ಹೇಳು ಮಗನೇ, ಸುಮ್ಮನವನ್ನು ಹೊಲ ಬರೆದು ಕೊಡುತ್ತೀವೋ ಅಥವಾ ಹೊರಟು ಹೋಗುತ್ತೀಯ? ಈಗ ನೀವೇನಕ್ಕೂ ನಾನು ಒಪ್ಪುವುದಿಲ್ಲ. ಒಪ್ಪಲಿದ್ದರ ಕತ್ತಿಗೆ ಲಟ್ಟಿ ಬೇಟೆ ತಿನ್ನಬೇಕಾಗುತ್ತದೆ. ಎಂತರ ನೀ ಬೀಸುವ ಚಾಟಿ ಏಟು ಅಷ್ಟೇ ಏಕಲೇಖ ಲಾಠಿ ಪ್ರಹಾರ ಮಾಡಿದನು. ಈ ಶಿವ ಸತ್ಯಕ್ಕಾಗಿ ಸಾಯುತ್ತಾನೆ. ನಿಮ್ಮವರಿಗೆ ಒಂದು ತಲೆಬಾಗಲಾರ. ಏ ಸತ್ಯ ಹರಿಚಂದ್ರ ಮೊಮ್ಮಗನೇ, ಸತ್ಯ ಹರಿಚಂದ್ರ ಕಾಲದಲ್ಲಿ ಸತ್ತು ಹೋಗಿದೆ ಈ ನಿನ್ನ ಧರ್ಮ. ಆ ರಾಯನ ಕಾಲದಲ್ಲಿ ಸತ್ತು ಹೋಗಿದೆ ಆ ನಿನ್ನ ಧರ್ಮ. ಅನ್ಯಾಯವಾಗಿ ನಿಮ್ಮಂತ ಪುಣ್ಯಗಳ ಕಣ್ಣು ಕಿತ್ತುವ ಕಾಲ ಬಂದಿದೆ. ಅಂದಾಗ ತಿಳಿಯುವುದು ನಿಮ್ಮಂತರ ಬಣ್ಣ. ಕೊನೆಗಾಗಿ ಹೇಳುತ್ತೇನೆ, ಸುಮ್ಮನೆ ಸೈನ್ ಹಾಕಿ ಹೊರಟು ಹೋಗ್ಬಿಡು. ಇಲ್ಲದಿದ್ದರೆ ನನ್ನ ಕೈಯಲ್ಲಿ ಸಿಕ್ಕು ಮೈಚಾರ ಮಾಡೋದು ಸುಲಿಸಬೇಡ. ಅದೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ಸಹಿಸಿಕೋ ಈ ಗೌಡನ ಹೊಡೆತವನ್ನು. ಲೇ ಗೌಡ, ಇಷ್ಟೇ ನಿನ್ನ ಪೌರುಷ. ಹಾಗೆ ಕೈಯನ್ನು ಬಾಯಿ ಬಡಿದುಕೊಳ್ಳುತ್ತಿರುವಲೇ ತೋಳದ ಕೈಯಲ್ಲಿ ಸಿಕ್ಕ ಕುರಿಯಂತೆ. ಅನ್ಯರ ಎಂಜಲ ತಿಂದು ಕೊಬ್ಬಿ ನಿಂತಿರುವ ಈ ನಿನ್ನ ಹೊಡೆತಕ್ಕೆ ಅಂತ ಬಡಗಲಾರದು ಈ ರೈತನ ಗಂಡನ. ಲೇ ಶಿವ, ನಿಮ್ಮಂತ ಬುಡಾಪಿಕಾರಿಗಳಿಗೆ ಅಡ್ಡು ಹಾಕುವಂತನಿಗೆ ಹೇಳಿಕೊಂಡು ಸಿಂದು ಮಾತನಾಡಿದ ಮಗನೇ. ನಿನ್ನನ್ನು ಜೀವಂತ ಸುಟ್ಟರು ನನ್ನ ಹೊಟ್ಟೆಯಲ್ಲಿ ಉರಿತಿರುವ ಧಗಧಗವನ್ನು ತಾಳವಾಗಲಾರದ ಮಗನೇ. ಗೌಡನ ಹೊಡೆತವನ್ನು ನಿರಪರಾಧಿಯೊಬ್ಬನನ್ನು ಈ ರೀತಿ ಕಟ್ಟಿ ಹೊಡೆಯುವ ಕೆಲಸ ಸೀರೆ ಹುಟ್ಟು ಹೆಂಗಸು ಮಾಡುತ್ತಾಳೆ. ಮಗನ, ನಿನ್ನಲ್ಲಿ ಗಂಡಸ್ತನ ಬಿದ್ದರೆ ನನ್ನನ್ನು ಬಿಚ್ಚಿ ತೋರಿಸೋ ನಿನ್ನ ಸೂರತನ. ಈ ರೀತಿ ಹೇಳಿ ಅಂತ ಹೊಡೆಯುವ ನೀನೊಬ್ಬ ಹೇಳಿ ನನ್ನ ಮಗನೇ. ಸುತ್ತು 20 ಹಳ್ಳಿಗೆ ನಾನು ತನಿ ಅನಿಸಿಕೊಂಡಿರುವ ಈ ಸುತ್ತು 20 ತನಿ ಅನಿಸಿಕೊಂಡಿರುವ ನನಗ ಈ ಪುರುಷನಿಗೆ ಹೇಳಿಸುವಂತ ಮಾತನಾಡುವ. ಅದಕ್ಕಿಂತ ಪೂರ್ವದಲ್ಲೇ ನಿನ್ನ ಅಂತಿಮ ಯಾತ್ರೆ ನಡೆಯುತ್ತದೆ. ಅದನ್ನ ಪದರಿನಲ್ಲಿ ಗಂಟು ಹಾಕಿಕೊಳ್ಳಲೇ ನನಗೆ ಈ ಊರಲ್ಲಿ ಎದುರು ಹಾಕುವ ಗಂಡು ಯಾರಾದರೆ ಅದು ನೀನು ಪದರಲ್ಲಿ ಗಂಟೆತ್ತುಕೋ. ಈ ಕೇರಳದ ಹುಲಿಗೆ ಬರೆ ಹಾಕುತ್ತೀನೆಂದು ಪಣ ತೊಟ್ಟು ನಿಂತರೆ ಒಂದು ಸಂಗೊಳ್ಳಿ ರಾಯಣ್ಣ ಸಿಂಧೂರು ಲಕ್ಷ್ಮಣ ಅಂತ ಸ್ಥಿತಿ ಬಂದಿತ್ತು ನಿನಗೆ. ಎತ್ತರ ಅವರಂತ ಸತ್ತು ಹೋಗುವುದೇ ನಮ್ಮ ನಾಡಿನ ವೀರರ ಲಕ್ಷಣಲೇ. ಹೇಳಿ ಅಂತ ಸತ್ತು ಹೋಗುವುದು ನಿಮ್ಮಂತ ಸಣ್ಣರ ಲಕ್ಷಣ. ಅಂದು ಆಂಧ್ರದ ಜೊತೆ ನಾಡಿಗಾಗಿ ಹೋರಾಡಿ ತಮ್ಮ ಪ್ರಾಣಾರ್ಪಣೆ ಮಾಡಿದ್ದರಿಂದಲೇ ಇಂದಿಗೆ ಅವರ ಹೆಸರು ಭಾರತದ ಭೂಪಟದಲ್ಲಿ ಅಚ್ಚಳಿಯದೆ ಉಳಿದಿದೆ. ಇದಲ್ಲದೆ ಮಹಾತ್ಮ ಗಾಂಧೀಜಿಯವರು ಅದೇ ಆಂಧ್ರದ ಜೊತೆ ಹೋರಾಡಿ
ಹೋರಾಡದಿದ್ದರೆ ಇಂದಿಗೂ ನೀನವರ ಗುಲಾಮನಾಗಿ ಅವರ ಬೂಟು ನೆಕ್ಕುತ್ತಿದ್ದಲೇ. ಆಂಧ್ರದ ಜೊತೆ ಹೋರಾಡಿ ಸ್ವಾತಂತ್ರ್ಯ ಪಡೆಯದಿದ್ದರೆ ನಿಂದಿಗೂ ನೀನು ಅವರ ಗುಲಾಮನಾಗುತ್ತಿದ್ದಿ. ಎಂದು ಸ್ವತಂತ್ರನಾಗಿ ಜೀವಿಸುವ ನೀನು ಅವರಿಗೆ ಹೆಸರಿಗೆ ಮಸಿ ತರುವ ವಿಷಯ ಮಾಡಿದರೆ ಪರಕೀಯರ ರಕ್ತಕ್ಕೆ ಹುಟ್ಟಿದವರಲ್ಲಿ ಸಮಾಜಕ್ಕೆ ಯಾಕೆ ಹೇಳುತ್ತದೆ? ಮಾತಿನಲ್ಲಿ ಮರೆಯದಿಟ್ಟು ಮಾತುಗಳೇ ಮಗನೇ, ಮೊಳ ಬಂದಂತೆ ಮಾತನಾಡಿದರೆ ನಿನ್ನನ್ನು ಕೊಂಡಿದ್ದು ಕೊಲ್ಲಬೇಕಾಗುತ್ತದೆ. ಎತ್ತರ ತೆಗೆದುಕೊಂಡು ಮನೆ ಕಾದಿದ ಕೆಪ್ಪಣವನ್ನು ಆಯ್ತು ಈ ಸಂಜೆ ತರುತ್ತದೆ. ಶಿವ್ಯ, ನಿನ್ನಂತ ಹಾರಾಡುವ ಕುಣಿಗಳಿಗೆ ಕುಣಿದಾಡುವ ಈರ ಪುರುಷನಿಗೆ ಆ ಜನ್ಮಡಿದ ಜನ್ಮದಾತನಿಗೆ ಆದರ್ಕ ಹುಟ್ಟಿನೆಂದು ಮಾತನಾಡಿದ ಆ ಮಗನೇ, ಇಂದ ನಿನ್ನ ತಾಯಿ ಆರೋಗ್ಯ ಇಲ್ಲದೆ ನಮ್ಮಂತರಿಗೆ ಶ್ರೀಮಂತರಿಗೆ ಸೆರಗು ಹಾಸಿ ನಿನ್ನನ್ನು ಜೋಪಾನ ಮಾಡಿದ್ದು ಬರುತ್ತೀಯಾ ಕತ್ತೆ? ಗೌಡ ಗೌಡ ಗೌಡ, ಪವಿತ್ರ ನನ್ನ ತಾಯಿಗೆ ಕೆಟ್ಟದಾಗಿ ಮಾತನಾಡಿ ಉರಿಯುವ ಒಟ್ಟಿಗೆ ಬೆಂಕಿ ಇಟ್ಟಿಯಾ ಮಗಳೇ? ನನ್ನನ್ನು ಕಟ್ಟಿ ಹಾಕಿ ಅಪಮಾನ ಮಾಡುವುದಕ್ಕಿಂತ ದೊಡ್ಡ ಸಾಧನ ಬಿಚ್ಚಿ ತೋರಿಸಲೇ ನಿನ್ನ ಸೂರತನವನ್ನು. ಆಮೇಲೆ ತೋರಿಸುವೆ ನಾನು ಯಾರು ಎಂಬುದನ್ನು. ನಿನ್ನನ್ನು ಹಿಡಿದು ತಂದಿತು ನಿನ್ನ ಸೂರತನ ಮಾತು ಕೇಳುವುದಕ್ಕಲ್ಲ, ನಿನ್ನನ್ನು ಕಟ್ಟಿ ಮೈಚರ್ಮನ ಸುರಿಯುವುದಕ್ಕೆ. ಲೇ ಕಾಲ, ಶಿವ್ಯ, ಸುಮ್ಮನೆ ಹೇಗಂತ ಕೇಳಿ ಸೈನ್ ಹಾಕಿ ಹೊರಟು ಹೋಗು. ಇಲ್ಲದಿದ್ದರೆ ಮೈ ತುಂಬ ಬರೆ ಎಳಿಸಿಕೊಂಡು ಸಾಯಿಬೇಡ. ಲೇ ಗೌಡ, ಗದರ್ತಿಯ ಎದೆ ಹಾಲು ಕುಡಿದ ಈ ಗಂಡನೇ ನಿನ್ನ ಕಬ್ಬಿನ ತುಂಡಿಗೆ ಎಂದು ಎಡಗಲಾರಲೇ. ನಿಮ್ಮಂತ ಸೊಕ್ಕಿನ ಶ್ರೀಮಂತ ಸೂಳೆಯ ಮಕ್ಕಳಿಗಾಗಿ ನನ್ನ ತಾಯಿ ನನಗೆ ಜನ್ಮ ನೀಡಿದ್ದಾರೆ. ಮೋಸ ಮಾಡಿ ಚಿತ್ತ ಹಿಂಸೆ ನೀಡಿ ಈಗ ನನ್ನನ್ನು ಸಾಯಿಸಬಹುದು. ಆದರೆ ನಿನ್ನ ಪ್ರಾಣಕ್ಕಾಗಿ ಪಣ ತೊಟ್ಟ ನನ್ನ ತಮ್ಮ ನಿನ್ನ ಪ್ರಾಣ ತೆಗೆಯದೆ ಬಿಡಲಾರ. ಸೋಮನ ಹೆದರಿಕೆ ನನಗಿಲ್ಲದಾಗ ಚಿತ್ತ ನಿನ್ನ ತಮ್ಮನ ಚಪ್ಪನೆಯ ಸಮರ. ಬಡವರ ರಕ್ತದಿಂದ ಉಪ್ಪಿ ನಿಂತಿರುವ ನಿನ್ನ ಹೊಟ್ಟಿಗೆ ಅದೇ ಚಪ್ಪಲಿಯಿಂದ ಏಟು ಹಾಕಿ ಕೋಟ್ಯಾಂತರ ಹಣ ಗಳಿಸಿದ್ದ ನೀ ಮನೆಗೆ ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಸುಡಲು ಸಿದ್ಧವಾಗಿ ನಿಂತಿದೆ ನನ್ನ ತಮ್ಮನೆಂಬ ಮದುವೆ ಕೋಣ. ಆ ಕೋಣಕ್ಕೆ ತಕ್ಕಂತ ನಿರ್ಮಿಸಿದೆ ಅಂತ ಮಾರುವ ಖಡ್ಗವನ್ನು, ಈ ಕೋಣಕ್ಕೆ ತಕ್ಕಂತ ನಿರ್ಮಿಸಿದೆ ಕಾದಿದ ಕೆಪ್ಪಣವನ್ನು. ಅಮ್ಮ ಅಮ್ಮ, ಅಮ್ಮ, ಎಲ್ಲಿದ್ದಾರೆ ನಿನ್ನ ಅಮ್ಮ? ಎಲ್ಲಿದ್ದಾನೆ ನಿನ್ನ ಮನವೇ ನಿನ್ನ ತಮ್ಮ? ಸರಿಯಾಗಿ ಹಿಡಿದು ನಿಲ್ಲಿಸಲ ಈ ಮಗನ. ಸುಮ್ಮನೆ ನನ್ನ ಸೈನ್ ಹಾಕಿ ಹೊರಟು ಹೋಗು ಇಲ್ಲಿಂದ. ಇಲ್ಲಾದ್ರೆ ನನ್ನ ಕೈಯಲ್ಲಿ ಸಿಕ್ಕು ಚಿತ್ರ ಪಟ್ಟು ಸಾಯಬೇಡ. ಹಾಗೆ ನಿಮ್ಮನ್ನು ಸುಮ್ಮನೆ ಬಿಟ್ಟು ಹೋಗಲಿಕ್ಕೆ ನಾನೇನು ಹೇಳಿ ರಕ್ತಕ್ಕೆ ಹುಟ್ಟಿಲ್ಲಲೇ. ಕರ್ನಾಟಕಕ್ಕೆ ವೀರ ಸಿಂಹ ನೆನೆಸಿಕೊಂಡಿರುವ ನನ್ನ ತಂದೆ ರಕ್ತಕ್ಕೆ ಹುಟ್ಟಿದ್ದೇನೆ. ಅಂತವರ ಹೊಟ್ಟೆಯಲ್ಲಿ ಹುಟ್ಟಿದ ನಾನು ನಿನ್ನ ಪ್ರಾಣ ತೆಗೆಯದೇ ಬಿಡಲಾರ. ನೀನೀಗ
ಮೋಸ ಮಾಡಿ ನನ್ನನ್ನು ಕೊಲ್ಲಬಹುದು. ಆದರೆ ಸಿಕ್ಕಂತ ಕುರಿ ಹಾಲು ಕುಡಿದು ಸ್ವಕ್ಕೇರಿ ಉಕ್ಕಿನಿಂದ ನನ್ನ ತಮ್ಮ ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ರುಂಡವನ್ನು ನನ್ನ ಹೊಲದೊಳಗಿನ ಬನ್ನಿ ಮಾಂಕಾಳಿ ಕೊರಳಿಗೆ ಕಟ್ಟಿ ನಿನ್ನ ಮೈ ಚರ್ಮವನ್ನು ಸುರಿದು ಆ ಚರ್ಮದಿಂದಲೇ ಮೆಟ್ಟು ಮೆಟ್ಟು ಮಾಡುತ್ತಾನಲೇ ಅವನು ಜೋಕೆ. ನನಗ ಎಚ್ಚರ ಹೇಳುವ ಹುತ್ತ ಸುಲಭನೇ, ನಿನ್ನ ತಮ್ಮನನ್ನು ಜೀವಂತ ಬಿಟ್ಟರೆ ತಾನೇ ಅವನ ನನ್ನ ರುಂಡವನ್ನು ಕಡಿಯುವುದು. ಲೇಖನ ಬೇಗನೆ ಹೇಳಿದನಿ, ಹೋಗಲೇ ದುರ್ಗಮ್ಮನಿಗೆ ಹರಿಕೆ ಕೊಟ್ಟಂತೆ ನನ್ನ ಮಗನನ್ನು ದರ ದರ ಎಳೆದು ತಂದು ಅವರ ಹೆಂಡತಿಯರ ಮುಂದವನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ಹೆಂಡರನ್ನು ನಮ್ಮ ಮನೆಗೆ ಹೊತ್ತುಕೊಂಡು ಬರದೆ ಅರಮನೆಗೆ ಅಷ್ಟೇ ಯಾಕದನಿ ಆ ಕರಿನಾಗರನಂತೆ ಮುಸುಗುಡುತ್ತಿರುವ ಕರಿನಾಗಿರನಂತೆ ಮುಸುಗುಡುತ್ತಿರುವ ಆ ನರರಾಮನ ಮುಂದ ಸಿಕ್ಕಂತ ಕುರಿಯಾಲನ್ನು ಕುಡಿದು ಕೆಚ್ಚನೆಯನ್ನು ಬೆಳೆಸಿ ಆ ಮೊದಲೇರಿದ ಕೋಣವನ್ನು ಈ ಸದ್ಯವನ್ನು ಹೊತ್ತು ತರುತ್ತದೆ. ತುತ್ತು ಅನ್ನದ ಆಸೆಗಾಗಿ ಗೌಡನ ಮನೆ ಬಾಗಿಲು ಕಾಯುವ ಹಂದಿ ನನ್ನ ಮಗನೇ, ನೀ ಅಂತ ಹೇಸಿ ಕೆಲಸ ಮಾಡುವುದಾದರೆ ಮೊದಲು ನನ್ನನ್ನು ಮುಗಿಸಿ ಹೋಗಲಿ. ಅಂತ ದುಷ್ಟ ಕೆಲಸ ನನ್ನ ಕಣ್ಣಿಗೆ ಕಾಣಬಾರದು. ಶಿವಣ್ಣ, ಮೊದಲು ನಿನ್ನ ಕತೆ ಮುಗಿಸಿಬಿಟ್ರ ಕವನ ಹೆಂಗ ರಚಿಸಿದಪ್ಪ ಈ ಕವಿಗಳು. ಕುಲಕರ್ಣಿ, ಹುಚ್ಚ ಬ್ರಾಹ್ಮಣನ ಮನೆತನದಲ್ಲಿ ಹುಟ್ಟಿ ಅಂತ ಹೇಸಿಗೆ ತಿನ್ನ ಕೆಲಸ ಮಾಡ್ತಿಲ್ಲ. ಮಗನ, ನೀನು ಈ ಕೆಲಸ ಮಾಡುವುದಾದರೆ ಚಂದೋಳು ಚಲವು ನಿನ್ನ ಮಗಳನ್ನ ತಂದಾಗಬೇಕಾಗಿತ್ತಿಲ್ಲ. ಅಂದಾಗ ನೀನೊಬ್ಬ ಗಂಡಸಾಗಿ ಮಾಡ್ತಿದ್ದಿ ಸಮಾಜದಲ್ಲಿ. ಅಪಮಾನ ಅಪಮಾನ ಎಂತ ಮಾತಾಡಿಸ್ಬಿಟ್ರಿ ಈಗ ಅವ್ರ ಈ ಲುಚ್ಚ ನನ್ನ ಮಗನ. ಕುರುಕರಿಗೆ ಹೆಚ್ಚಿಗೆ ಮಾತಾಡಲು ನಿಂತರೆ ನಮ್ಮ ಕಾರ್ಯವನ್ನು ಕೈಗೊಳ್ಳೋದಿಲ್ಲ. ಈ ನನ್ನ ಮಗನ ಸರಿಯಾಗಿ ಹಿಡಿದು ನಿಲ್ಲಿಸಿ. ಲೇಖ, ಇವನು ನಮ್ಮ ಮೇಲೆ ಕೆಟ್ಟ ಕಣ್ಣು ಇಟ್ಟ. ಇವನ ಕಣ್ಣನ್ನು ಕಿತ್ತು ಹಾಕೋಣ ಈ ನನ್ನ ಮಗನ. ಕಂಬಕ್ಕೆ ಕಟ್ಟಿ ಹಾಕಿ ಸಿಕ್ಕಂತ ಚಿತ್ರಾಂಶ ಕಟ್ಟು ಒಂದು ಕಣ್ಣು ಕಿತ್ತಿದ್ದ ಮಗನು. ಆ ಕಣ್ಣು ಕಿತ್ತಿದ್ದನ್ನು ನೋಡಿ ನನ್ನ ಹೊಟ್ಟೆಯಲ್ಲಿ ತಗದಗನೆ ಉರಿತಿರುವ ತವಾಗ್ನಿಗೆ ಜೈ ಬಜರಂಗ ಬಲಿ. ಘಾತ ಮಾಡಿದ ಶಕ್ತಿ ಘಾತ ಮಾಡಿದೆ. ಅದು ನನ್ನ ಕರಿಯ ಮರಿಯನ ಕೊಲೆ. ಏ ಕಾಳ, ಏನು ನೋಡ್ತೀನಿ? ಕಟ್ಟಿ ಹಾಕಲೇ ಈ ನನ್ನ ಮಗನನ್ನು. ಗೌಡ, ಕೆರಳಿದ ಕೇಸರಿ ಕಟ್ಟಿ ಹಾಕಲು ನಿನಗೂ ಸಾಧ್ಯವಿಲ್ಲ. ನಿಮ್ಮ ಅಪ್ಪನಿಗೆ ಸಾಧ್ಯವಿಲ್ಲ, ನಿನ್ನ ಮಕ್ಕಳಿಗೆ ಸಾಧ್ಯವಿಲ್ಲ. ಗೌಡನ ಹೆಸರತ್ತೆಂದು ಕಬ್ಬಿನಿದ್ದ ನಾಯಿಗಳು ಅರಿಯದ ಹುರುಪಿನಲ್ಲಿ ಹಣಕಾಸಾಗಾಗಿ ಗಂಡನಿಗೆ ಸೆರಗಾಸಿದಿರಲ್ಲ. ಹುಟ್ಟು ಬಿಡಲೇ ಈ ನಮ್ಮ ತಾಯಿ ನಾಡಿ. ಈಗ
ಏನು ಅರಿಯದ ನಮ್ಮ ಅಣ್ಣನ ಕಟ್ಟಿ ಚಿತ್ರಾಂಶ ಕೊಟ್ಟು ಒಂದು ಕಣ್ಣು ಕಿತ್ತಿದ್ದನ್ನು ನೋಡಿ ಆ ಕಣ್ಣು ಕಿತ್ತಿದ್ದನ್ನು ನೋಡಿ ನಿಮ್ಮನ್ನು ಹಾಗೆ ಬಿಡುವುದಿಲ್ಲ. ಇಬ್ಬರ ಎಡಗುಂಡಿಗೆಯನ್ನು ಸಿಡಿ ಹೊರಬರು ಬಿಸಿ ರಕ್ತವನ್ನು ಕುಡಿದು ನಿಮ್ಮ ರುಂಡವನ್ನು ಚಂಡಾಡಿ ಈ ಗೌಡನ ಬಾಗಿಲಿಗೆ ಕಟ್ಟದಿದ್ದರೆ ನಾನು ಸತ್ತಿನ ಹಾಕಿದ ಸಂಚಿನ ಸೇಡಿಗಾಗಿ ಹಿಂದೆ ನಡೆಯಿತು ನಿನ್ನ ಮನೆತನದ ಮೇಲೆ ಮರಣದ ಮಹಾನಾಮಿ. ಶಕ್ತಿ ಹೌದಣ್ಣ, ಕುರಿಯಾಲು ಕುಡಿದು ಮಠ ಕುರುಬನೆನಿಸಿಕೊಂಡಿರುವ ಈ ಶಕ್ತಿ ಸಂಖ್ಯೆಗಾರಿಗಿದ್ದು ಮದದ ಮದ್ದಾನಿಯಾಗಿರುವ ಈ ಗಂಡು ಹುಲಿ ಇನ್ನು ಯಾರ್ಯಾರು ರಕ್ತ ಕುಡುತ್ತವೋ ಯಾರಿಗೂ ಗೊತ್ತಿಲ್ಲ. ಈ ಗೌಡನಿಗೆ ಬೆಳೆಗಾಲದ ಸ್ಪರ್ಧದ ಸೇಡಿಗಾಗಿ ನನ್ನ ಗೂಡಿಗೆಲ್ಲ ಬೆಂಕಿ ಇಟ್ಟು ಸಾವಿರಾರು ಹಣ ಕೊಟ್ಟಂತೆ ಮಾಡಿ ಇಡೀ ಆಸ್ತಿಯನ್ನೇ ಎತ್ತಿ ಹಾಕಿರಿ. ಪಂಚಾಯಿತಿ ಪ್ರಮುಖರನ್ನು ಹೆದರಿಸಿ ಇಡೀ ಊರಿನ ಹಣವನ್ನೇ ಎತ್ತಿ ಹಾಕಿರಿ. ಮಾಡಿಯ ಮೇಲೆ ಮಾಡಿ ಕಟ್ಟಿಸಿಕೊಂಡಿ. ಏನು ತಿಳಿಯದ ನನ್ನನ್ನು ಕಟ್ಟಿ ಚಿತ್ರಾಂಶ ಕೊಟ್ಟು ಅವನು ಒಂದು ಕಣ್ಣು ಕೂಡ ಕಿತ್ತು ಹಾಕಿ ಬಿಟ್ಟಿದೆ. ಆ ರಕ್ತದ ಸೇವೆಗಾಗಿ ಗೌಡ ಮುಗಿಯಿತು ನಿನ್ನ ಆವೇಶ. ಬೇಡಪ್ಪ, ಇವನ ರಕ್ತ ಹೀರಿ ಪ್ರಾಣ ತೆಗೆದಾಗಲೇ ಸಿಗುವ ಮಾನನಿಗೆ ಮುಕ್ತಿ. ಈ ಬೇಟೆಯನ್ನು ಯಾವ ರೀತಿ ಓಡಿಸಿ ಕಡಿದು ಹಾಕಲಿ. ನನ್ನ ಗೂಡಿಗೆ ಬೆಂಕಿಟ್ಟ ಇವನ ತಲೆ ಕಡಿದು ಹಾಕಲು ಅಣ್ಣನ ಕಣ್ಣಕ್ಕಿಂತ ಕೈಗಳನ್ನು ಕತ್ತರಿಸಿ ಹಾಕಲು ಇಲ್ಲ. ರೈತರ ಕಣ್ಣಲ್ಲಿ ರಕ್ತ ಕಣ್ಣೀರು ಹರಿಸ ಇವನ ದೇಹವನ್ನು ಇಬ್ಬಾಗ ಮಾಡಲು ಇಲ್ಲ. ಕೊಪ್ಪಿ ನಿಂತಿರುವ ದೇವನ ಇಬ್ಬಾಗ ಮಾಡಿ ಇವನ ಬಿಸಿ ರಕ್ತ ಕುಡಿದು ನನ್ನ ಮನಸ್ಸಾಕ್ಷಿ ಮಾಡಿಕೊಳ್ಳಲು ನಿಲ್ಲು ಶಕ್ತಿ. ಅವನಿಗೆ ಇದೊಮ್ಮೆ ಜೀವದಾನ ಕೊಟ್ಟು ಬಿಡು. ಮನುಷ್ಯನಾಗಿ ಬದುಕಿಕೊಳ್ಳಲಿ. ಸಮಾಜದಲ್ಲಿ ಕೊಲೆ ಮಾಡಿದರೆ ನಿನಗೆ ನನ್ನ ಆಣೆಯಾಗಿದೆ. ಮಾತು ಮಾತನಾಡುತ್ತಲ್ಲ. ನಿನ್ನ ಕಲ್ಲ ಕಿತ್ತಿಸಿದ ನಾನು ಏನು ಲಾಭಣ್ಣ? ತಮ್ಮನಾಗಿ ಹುಟ್ಟಿ ಬಂದಿದ್ದು ಸಾರ್ಥಕವಾಗಲಿಲ್ಲ. ಗಂಡ ಎಂದು ಹೇಳಿದ ನೀನು ಇಂದ ನಿನ್ನ ಮಾತಿಗೆ ನಾನು ಸಣ್ಣನಾಗಿ ಬಿಟ್ಟೆ. ನನ್ನ ಸಣ್ಣನಾಗಿ ಬಿಟ್ಟೆ. ಶಕ್ತಿ, ಬೇಡಪ್ಪ ನಿನಗೆ ಹಠ. ನಿಮ್ಮ ಅಣ್ಣ ಹೇಳಿದ ಹಾಗೆ ಸ್ವಲ್ಪ ಕೇಳು. ನಡೆ, ಮೊದಲ ಮನೆಗೆ ಹೋಗೋಣ. ನನ್ನ ಕಣ್ಣು ಕಳೆದುಕೊಂಡು ಸಣ್ಣನಾಗಿ ನಾನು ಎಂತ ಬರಲಿ ಮನೆಗೆ? ಇಲ್ಲ, ಈ ಚಾಂಡಾಲ ಗೌಡನ ರುಂಡ ತೆಗೆಯದೆ ಮನೆಗೆ ಬರಲಾಗಿ. ಶಕ್ತಿ, ಹಿರಿಯರ ಮಾತನ್ನು ಯಾವತ್ತಿಗೂ ಮೀರಬಾರದಪ್ಪ, ಮೀರಬಾರದು. ನನಗೇಕೋ ಧೈರ್ಯವೇ ಸಾಲದಂತಾಗಿದೆ. ಮೊದಲು ಆಸ್ಪತ್ರೆಗೆ ಹೋಗೋಣ. ಬಾಳಪ್ಪ, ನಿಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಬಾ. ಅದು ನನ್ನ ಕೊಲೆ, ಅದು ನನ್ನ ಕರಿಯ ಮರಿಯನ ಕೊಲೆ. ಶಕ್ತಿ, ನೀನು ನನ್ನ ಎದೆ ಮೇಲೆ ತೋಲಿಟ್ಟು ಹೋಲಿಯನ ಮಗನೇ. ಇಂದು ನಿನ್ನ ತಾಯಿ ಗರ್ಭದ ಸರಿ ನಿನ್ನನ್ನು ದರದರನ ಆಚೆ ಎಳೆದು ನಿನ್ನನ್ನು ಲಾಕಪ್ಪಿ ಹಾಚಿ ನಿನ್ನನ್ನು ಬಾಸುಂಡಿಯನ್ನು ಬಾಸಿ ನಿನ್ನ ಯಮನನ್ನು ನಿನ್ನ ಮುಂದೆ ಶೀಲವನ್ನು ಕೆಡಿಸಿ ನನ್ನ ಮನಶಾಂತಿಯನ್ನು ಪಡಿಸಿಕೊಳ್ಳಲಿದ್ದರೆ
ನಾನು ನಮ್ಮಪ್ಪನ ಮಗನೇ ಅಲ್ಲ. ಪೊಲೀಸರು ನಮ್ಮನ್ನು ಹಿಡಿಯಲು ಬಂದಂತೆ ಕಾಣುತ್ತೆ. ನಿಲ್ಲು ಶಕ್ತಿ ನಿಲ್ಲು. ಈಗ ಒಂದು ಹೆಜ್ಜೆ ಮುಂದಿಟ್ಟಿದ್ದರೆ ಈಗಲೇ ಸುಟ್ಟಾಕಿ ಬಿಡುತ್ತೇನೆ. ಅತ್ತಿಗೆ ಪೊಲೀಸರು ನಮ್ಮನ್ನು ಹಿಡಿಯಲು ಬಂದಂತೆ ಕಾಣುತ್ತದೆ. ಅಣ್ಣನನ್ನು ಬೇಗನೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಮ್ಮ. ಇಲ್ಲಪ್ಪ, ನೀನು ಬಿಟ್ಟು ನಾವು ಹೋಗೋದಿಲ್ಲ. ನೀನಿಲ್ಲದೆ ನಾವು ಹೇಗೆ ಬಾಳದಪ್ಪ? ಆಗ ಹಠ ಹಿಡಿಯುವ ಸಮಯ ಇರೋಲ್ಲ ಅತ್ತಿಗೆ. ನಾನು ಜೈಲಿಗೆ ಹೋಗುವುದು ಮಾತ್ರ ಖಚಿತ. ಹೋದ ಮರುಕ್ಷಣನೆ ಬಿಡುಗಡೆಯಾಗಿ ಬರುತ್ತೇನೆ. ನೀವೇನು ನನ್ನ ಬಗ್ಗೆ ಚಿಂತಿಸಬೇಡಿರಿ. ಆದರೆ ನೀವು ಇಲ್ಲೇ ಇದ್ದರೆ ನನ್ನ ಜೊತೆ ನೀವು ಕೂಡ ನೋಡಬೇಕಾಗುತ್ತದೆ. ಶಕ್ತಿ, ನಾವು ನಿನ್ನ ಜೊತೆ ಸಾಯಲು ಸಿದ್ಧರಾಗಿದ್ದೇವಪ್ಪ, ಸಿದ್ಧರಾಗಿದ್ದೇವೆ. ಆದರೆ ನಿನ್ನನ್ನು ಈ ಬಾಬೆಯ ಕೈಯಲ್ಲಿ ಒಪ್ಪಿಸಿ ಹೋಗೋದಿಲ್ಲಪ್ಪ, ಹೋಗೋದಿಲ್ಲ. ಅತ್ತಿಗೆ ಈ ನಿನ್ನ ಮೈದನ ಜೈಲಿಗೆ ಹೋಗುತ್ತೇನೆ. ದುಃಖಿ ಕಂಬನಿಯ ಮಿಡಕನಿಗೆ ನಾನಿಲ್ಲದ ಸಮಯ ನೋಡಿ ಯಾವನಾದರೂ ಕೂಹಕ್ಕಿನ ನನ್ನ ಮನದ ಮೇಲೆ ಕಣ್ಣು ಹಾಕಿದರೆ ಅವತ್ತೇ ಅವನ ಮಣ್ಣಾಗುತ್ತೇನೆ. ಈ ಮಾತು ಸತ್ಯ. ಆದರೆ ಬೇಗನೆ ಅಣ್ಣನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಮ್ಮ. ಬೇಗನೆ ಹೋಗತ್ತೆ. ಹೋಗದಿದ್ದರೆ ಪೊಲೀಸರು ಈ ಕಡೆನೇ ಬಂದಂತೆ ಕಾಣುತ್ತದೆ. ಬೇಡಪ್ಪ, ನಾವೆಲ್ಲರೂ ತಪ್ಪಿಸಿಕೊಂಡು ಎಲ್ಲಿಯಾದ್ರೂ ಹೋಗೋಣ ಬಂದ್ರಪ್ಪ. ಕೊಲೆ ಮಾಡಿ ಅತ್ತಿಗೆ, ಕೊಲೆ ಮಾಡಿ ಹೇಳಿ ಅಂತ ತಪ್ಪಿಸಿಕೊಳ್ಳುವುದು ಗಂಡಸಿನ ಲಕ್ಷಣ ಅಲ್ಲ ಅತ್ತಿಗೆ. ಇನ್ನು ಇಂಥ 100 ಕುಂಡಿಗಳನ್ನು ಕತ್ತು ಕೊಯ್ಯುತ್ತೇನೆ. ಸದಾ ನಾನೇ ಸೆರೆಮನೆಗೆ ಹೋಗುತ್ತೇನೆ, ನಾನೇ ಮರಳಿ ಬರುತ್ತೇನೆ. ಬೇಗನೆ ಹೋಗಮ್ಮ. ಆದರೆ ಒಂದು ಮಾತು ಅತ್ತಿಗೆ, ಏನದು? ಯಮನವನ್ನು ಮಾತ್ರ ಸರಿಯಾಗಿ ನೋಡಿಕೋ ಅತ್ತಿಗೆ. ಹೋಗುವತ್ತಿಗೆ ಪೊಲೀಸರು ಇಲ್ಲಿಗೆ ಬಂದರು. ಹೋಗಮ್ಮ, ಹೋಗದಿದ್ದರೆ ನಿನ್ನ ಮೇಲೆ ನನ್ನ ಮೇಲೆ ಆಡಿ. ಮೋಸ ಮಾಡಿದೆ ಇನ್ಸ್ಪೆಕ್ಟರ್, ಮೋಸ ಮಾಡಿದೆ. ಮೋಸ ಮಾಡೋದಷ್ಟೇ ಯಾಕೆ? ಹೇಳಿ ಎಂದು ತಪ್ಪಿಸಿಕೊಂಡು ಓಡಿ ಹೋಗುತ್ತಿರುವ ನಿನ್ನನ್ನು ಜೈಲಿಗೆ ಹಾಕಲಿಕ್ಕೆ ಬಂದಿದ್ದೇನೆ. ಯಾರನ್ನ ಜೈಲಿಗೆ ಹಾಕ್ತೋ ಇನ್ಸ್ಪೆಕ್ಟರ್? ಡಕಾಯ್ತು ನನಗೆ. ಇದೇ ನನ್ನ ಪೊಲೀಸ್ ಬೈಟ್.
ಹೆದರಿ ಓಡಿ ಹೋಗಲಿಕ್ಕೆ ನಾನೇನು ನಿನ್ನಂತ ಹೇಡಿಯಲ್ಲ. ಸಮಾಜಕ್ಕೆ ಅನ್ಯಾಯ ಬಗೆದವರನ್ನು ಇಂಥ ನೂರಾರು ಕುಂಡಿಗಳು ಕೊಲೆ ಮಾಡುತ್ತೇನೆ. ಸದಾ ನಾನೇ ಜೈಲಿಗೆ ಹೋಗುತ್ತೇನೆ. ಆದರೆ ಲಂಚದಿಂದ ಕಂಚರಾಗಿ ಈ ಶಕ್ತಿಗೆ ಅಲ್ಲಪ್ಪ ಶಬ್ದ ಮಾತನಾಡಿದರೆ ಯಾರೇ ದೇವತೆತ್ತಿರುವ ನಿನ್ನ ಕಾಕಿ ಬಟ್ಟೆಯನ್ನು ಬೆಚ್ಚಿಸಿ ಮೈ ತರುತ್ತದೆ ಎತ್ತರ. ನೀನೊಬ್ಬ ಕಾನೂನು ಕಾಪಾಡೋ ಪೊಲೀಸ್ ಇನ್ಸ್ಪೆಕ್ಟರ್ ಸುಮ್ಮನೆ ಬಿಡುತ್ತಿದ್ದೇನೆ. ನನಗಾದ್ರೂ ಮಾತನಾಡುತ್ತಿರುವೆ ಆ ಬದ್ಮಾಶ್ ನನ್ನ ಮಗನೇ. ಅರೆಸ್ಟ್ ಮಾಡು ಅವರನ್ನ. ನಿನ್ನಂತ ಲಂಚಕ್ಕಾಗಿ ಕೈವಾಡುವ ಅರ್ಥ ನನಗೆ ತೃಣ ಸಮನ. ಆದರೆ ನೀನೊಬ್ಬ ನಿಷ್ಠಾವಂತನ ಅಧಿಕಾರಿ ಆಗಿದ್ದಿದ್ದೀರಿ. ಮೊದಲಿನಿಂದ ನ್ಯಾಯ ಅನ್ಯಾಯ ವಿಚಾರಿಸಬೇಕಿತ್ತು. ಯಾವ ಆಧಾರದಿಲ್ಲದ ನಮ್ಮ ಅಣ್ಣನ ಕಟ್ಟಿ ಮೈ ತುಂಬ ಬರ ಎತ್ತು ಹಾಕಿದ್ದಲ್ಲದೆ ನಮ್ಮ ಅಣ್ಣನ ಕಣ್ಣು ಕಿತ್ತು ಹಾಕಿದೆ. ಆ ಕಿತ್ತು ಹಾಕಿದನಲ್ಲ ಈ ಗೌಡ, ಆವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಸ್ಟೇಷನ್ ಎದುರಿಗೇನೆ ಗರತ್ ಯಾದವನು ಶೀಲಗೊಯ್ದು ಅವರ ಮನೆಗೆ ಬೆಂಕಿ ಇಳಿಸಿದಲ್ಲ ಈ ಗೌಡ, ಆವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬಾಲ್ಟು. ಹಣದಾಸೆ ತೋರಿಸಿ ಪರಜಿತ ಹೊಂದಂದ್ರೆ ನನ್ನ ಗೌಡನಿಂದ ಗೌಡ ಕಳಿಸಿ ಅವರ ಮನೆಗೆ ಅವರ ಮೇಲೆ ಕೊಲೆಗಾಡಿದಲ್ಲ ಈ ಗೌಡ, ಆವಾಗ ಎಲ್ಲಿ ಹೋಗಿತ್ತು ಈ ನಿನ್ನ ಪೊಲೀಸ್ ಬಾಲ್ಟು. ಅದನ್ನೆಲ್ಲ ಕಾಲ ತಳಗೆ ಹಾಕಿ ಕುಳಿತು ಈ ಗೌಡ ಕೊಟ್ಟ ಲಂಚದ ಆಸೆಗಾಗಿ ನೀ ತೊಟ್ಟಿರುವ ಪವಿತ್ರ ಕಾಕಿಯನ್ನು ಲಂಚಕ್ಕೆ ಕೈ ಒಡ್ಡಿಸಿದೆಯಲ್ಲ, ಈಗಂತ ದೊಡ್ಡ ಸುಳಿಯ ಮಗ ಇನ್ಸ್ಪೆಕ್ಟರ್, ಇದು ಎಂತ ಅವಮಾನದ ಮಾತು. ಗೌಡ, ಈ ಶಕ್ತಿ ಜೈಲಿಗೆ ಹೋಗುತ್ತೇನೆಂದು ನೀ ತಿಳಿದು ನೀನೇನಾದರೂ ನನ್ನ ಮನೆತನದ ಮೇಲೆ ದ್ರೋಹ ಬಗೆದಿದ್ದಾದ್ರೆ ಬಿಡುಗಡೆಯಾಗಿ ಬಂದು ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅಡಗಿಕೊಂಡು ಕೂತರು ಸರಿ. ಆ ನಿನ್ನ ಬಿಡುಗಡೆಯಾಗಿ ಬಂದು ಆ ನಿನ್ನ ತಾಯಿ ಭೂಗರ್ಭವನ್ನು ಹರಿದು ಹಾಕಿ ನಿನ್ನನ್ನು ಹಿಡಿದು ತಂದು ನಿನ್ನ ರುಂಡವನ್ನು ಬೇರ್ ಮಾಡಿ ನಿನ್ನ ನಮ್ಮೂರ ಅಗಸಿ ಬಾಗಿಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಸತ್ತಿದೆ ಅಲ್ಲ. ಇನ್ಸ್ಪೆಕ್ಟರ್, ಇವನಿಗೆ ಜೀವನ ಶಿಕ್ಷೆಯನ್ನು ಕೊಡು. ನನ್ನ ಅರ್ಥ ಆಸ್ತಿಯನ್ನು ನಿನಗೆ ಬರೆದು ಕೊಡುತ್ತೇನೆ. ನಾನಿನ್ನು ಬರುತ್ತೇನೆ. ಈಗಲಾರು ಗೊತ್ತಾಯ್ತೆ ಈ ಗೌಡ ಎಂತವನು ಅನ್ನೋದು. ನಿನ್ನ ಆಸ್ಪತ್ರೆಯಿಂದ ಬರುವುದರೊಳಗಾಗಿ ನನ್ನ ಸೇಡಿನ ಬಾಣವನ್ನು ಹೂಡಿ ಬಿಡುವೆ ನಿಮ್ಮ ಹೆಂಡತಿಯರ ಮೇಲೆ. ಅವರಿಬ್ಬರನ್ನಾಗಲಿಸುವೆ ಗಂಡ ಹೆಂಡರನ್ನು. ಆಮೇಲೆ ಅವರಿಬ್ಬರನ್ನು ಎತ್ತಿ ಮುತ್ತಿಕ್ಕೆ ನನ್ನ ಮಂಚಕ್ಕೆ ಕುಂದಿಸಲಿದ್ದಾರೆ. ನನ್ನ ಹೆಸರು ರುದ್ರೇ ಗೌಡನೇ ಅಲ್ಲ. ಊರೆಲ್ಲ ಹಾಳಾಯ್ತು, ತಂದಿಗೊಂದಿಗೊಂದು ಎಲ್ಲ ಜನ ನಡೆಯಿತು. ಗುಂಬಿಗಳಂತೆ ನಾಸಿಕೋ ಮಂತ್ರಿಗಳಂತೆ ನೀ ನಗಲು ಬಿರಿದಂತೆ. ನಾಸಿಕೋ ಸಂಪಿಗಳಂತೆ ನೀ ನಗಲು ಬಿರಿಯಂತೆ. ನಡೆಯುತ್ತಿರೋ ನಾಟದಂತೆ, ನಡೆಯುತ್ತಿರೋ ನಾಟದಂತೆ ರಚನೆ ನರಗಿಳಿದಂತೆ. ಈ
ತಂಡಕ್ಕೆ ಸೋತೆನು ಸೋತೆನ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಯವ್ವ ಏನ್ ಚೆನ್ನಿ ಏನ್ ಹೊಕ್ಕೈತಿ ಎಮ್ಮಿ ಎಮ್ಮಿ ಹೋಗ್ತೈತ್ಲಿ ಎಮ್ಮಿ ಹೋಗ್ತೈತಿ ಎಲ್ಲ ಹೊಕ್ಕೈತಿ ಇದ್ರಾಗ ಕೊಂಡಾರ್ದ ಹೋಗ್ತೈತ್ರಿ ಹೊಕ್ಕ ನಿನ್ನ ಮಂಜಾಗ್ಲಿ ಹಿಂಗರೆ ಹೇಳ ಮತ್ತ ನೀ ಹಂಗ ಹೊಕ್ಕೈತಿ ಅಂದಿನ್ ತಂದಲ್ಲೇ ಮತ್ತ ನಾ ಯಾವಲ್ಲಾರ ಏನಾರ ಹೊಕ್ಕೈತೇನ ಅಂತ ಮಾಡಿದ್ದೆ ಏಯ್ ಏನಂದಿ ಏನಿಲ್ಲ ಹೂ ಮಾರೋದು ಬಿಟ್ಟು ಈಗ ಎಮ್ಮಿ ಕಾಯಕತ್ತಿ ಏನೋ ಅಂದೆ ಮತ್ತೇನ್ ಮಾಡಂದಿ ನಮ್ಮ ಅಪ್ಪ ಇಡೀ ಊರ್ ತುಂಬಾ ಸಾಲ ಕೊಟ್ಟನ ಒಬ್ಬರ ಅಸಲು ಕೊಡವಲ್ರಿ ಬರೇ ಬಡ್ಡ್ಯಾಗ ಸಾಲ ಕೊಡ್ತಾರ ಅದಕ್ಕ ಅದ ಬಡ್ಡ್ಯಾಗ ನಮ್ಮಪ್ಪ 2 ಎಮ್ಮಿ ತಂದು ಕೊಟ್ಟನ ಕಾಯಕತ್ತಿ ನೋಡಿ ಅಲ್ಲಮ್ಮಿ ಅಲ್ಲ ಚೆನ್ನಿ ಹೂ ಮಾರೋ ಹುಡುಗಿ ಹೂ ತರ್ತಾಳಂತೇಳಿ ಬರಾಸಿಲೆ ಗಾಡಿ ಓಡಿಸ್ಕೊಂಡು ಬಂದ್ರ ಹೂ ಕೊಡೋದು ಬಿಟ್ಟು ಹೊಯ್ಕೊಂತ ನಿಂತು ಬಿಟ್ಟಿಯಲ್ಲ ಯಾಕ ಮತ್ತೇನ್ ಮಾಡಂದ್ಯಪ್ಪ ನಿನ್ನಂಗ ನಾವೇನ ಹರಾಮ್ ಪಗಾರ ನಾವೇನು ಸಾವುಕಾರ ಮಂದ್ಯ ನೀ ಏನಪ್ಪ ಕುಂತಲ್ಲೇ ಹರಾಮ್ ಪಗಾರ ತಿಂತಿದಿ ಆದ್ರ ನಮಗೆ ಎಲ್ಲಿಂದ ಬರ್ಬೇಕು ನಮ್ಮ ಅಪ್ಪ ಹೊರಗ್ ಬಡ್ಡಿ ಕೊಡಬೇಕು ಸಾರಿ ಸಾಲ ಕೊಡ್ಬೇಕು ಬಡ್ಡಿ ಕೊಡ್ಬೇಕು ಬಡ್ಡಿ ತಿನ್ನದ್ರಾಗ ನಾವ್ ಆರಾಮ್ ಇರ್ತೀವಿ ಜಗ್ ಐತಾಳ ನಮ್ಮ ಊರಾಗ ಬಡ್ಡಿ ಸಾಲ ಕೊಟ್ರಿ ಯಾರು ಬೇಡ ಅಂತಾರ ಚೆನ್ನಿ ನಿನ್ನ ಎಮ್ಮಿ ನಾನು ಬಿಡಿಸ್ಕೊಂಡ್ ಬರ್ತೀನಿ ಆದ್ರ ಅಂದ್ರ ಅಂದ್ರ ಛೇ ಹುಚ್ಚಿ ಪಂಚಾಯತಿ ಪ್ರಧಾನನ ನಮ್ಮ ಮಾವದನ ನಿನ್ನ ಎಮ್ಮಿ ಬಿಡಿಸ್ಕೊಂಡ್ ಬರ್ತೀನಿ ಆದ್ರ ಆದ್ರ ರೊಕ್ಕ ಬಾಳ ಖರ್ಚಾಗತ್ತಲ್ಲ ಮತ್ತೆ ಛೇ ಹುಚ್ಚಿ ನೀ ಇನ್ನೂ ದೂರ ಉಳಿದ್ಬಿಟ್ಟಿ ಅಂದ್ರ ಅಲ್ಲ ನಿನ್ನ ಸಂಕಟ ನಿನಗ್ ಉಳಿತ ನಮ್ ಸಂಕಟ ನಮ್ಗ್ ಉಳಿತು ಅಂದ್ರ ನಿನ್ ಸಂಕಟ ಒಂದ ಉಳಿತು ನೋಡ್ ಚೆನ್ನಿ ಎಷ್ಟೇ ಆಗ್ಲಿ ಗಂಡಿಗೆ ಒಂದು ಹೆಣ್ಣು ಜೋಡ ಆದಾಗನ ಒಂದು ಸಂಸಾರ ನಡೀತೈತಿ ಇಲ್ಲಿ ನೋಡ ಒಂದ್ ಹೆಣ್ಣಿಗೆ ಒಂದು ಗಂಡು ಜೋಡ ಆದಲೇನ ನಿನ್ ಏನಲ್ಲಿ ಹಂಗ ಕಂಡಾಗ ಸಂಪ್ ನಿತ್ಯ ಹೊರಕತ್ತೈತಿ ಹೌದಪ್ಪ ಬಂಡ ಜಗವಂಡ ಜಾಡಸ್ಕೊಂಡ ಮೊದಲು ನೀ ಒಪ್ಪುವುದಾದ್ರೆ ನಿನ್ನ ಜಡಿಗೆ ಹಾಕ್ತೀನಿ ಹೂವಿನ ಹಾರ ಏನ ಚಂದ ಕಾಣತಿ ಪೋರಿ ನೀ ನಾಜೂಕ ನಾರಿ ಎಷ್ಟ ಚಂದ ಕಾಣತಿ ಪೋರಿ ನೀ ನಾಜೂಕ ನಾರಿ
ವಾ 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 ಏನಾನಿ ಮೌನ ಎಮ್ಮಿ ಕಾಯಿ ಅಂತ ಕಳಿಸಿದ್ರಿ ಕಮ್ಮಿ ಜಾತಿ ಅವನ್ ಊಟ ಹಾರಾಡಿ ಕುಣಿಯಕತ್ತೀಯಲ್ಲ ಏನ್ ಮಾಡಿಕೊಳ್ಳವ ನಿನ್ ಸಂಬಂಧ ಅಂತೀನಿ ನನ್ನ ಕೊಳ್ಳಿಗೆ ಹಾಕೊಂಡ್ ಬರೋದು ಉಳಿತು ಯಪ್ಪ ಎಮ್ಮಿ ಕೊಂಡಾಡ್ದಾಗಿತ್ತ ಅದಕ್ ಬಿಡಿಸ್ಕೊಂಬಾ ಅಂತ ಹೇಳಾಕತ್ತಿದ್ಯ ಮತ್ತೇನಾಗಿತ್ತವ ಟಕ್ಕಿ ಬಡ್ಕೊಂಡ್ ಅಳಕತ್ತಿದ್ದೆ ಏನು ಇಲ್ಲಪ್ಪ ನಮ್ ಎಮ್ಮಿ ಸೌಕರ್ ಕೊಂಡಾಡ್ದಾಗಿತ್ತ ಅದಕ್ಕ ಮಾಮರ ನನ್ ಎಮ್ಮಿ ಬಿಡಿಸ್ಕೊಳ್ರಿ ಅಂತ ಕೇಳ ಯಾಕ ಏನಾಗಿತ್ತು ನಿನ್ ಎಮ್ಮಿಗೆ ಬರ್ರಿ ಏನಾಗತ್ತ ಗದಿ ಬೆಂದ್ ಹತ್ತಿ ನಮ್ಮ ಕೋಣದಿಂದ ಅಲ್ಲೇ ನಮ್ ಕೊಂಡಾಡಕ ಓಡಿ ಬಂದಿತ್ತ ಅದು ಬೇಕು ನಮ್ಮ ಮನ್ಯಾಗ ಈಗ ಶಕ್ತಿ ನಿನ್ನಲ್ಲಿಲ್ಲ. ಲೇಯಪ್ಪ ಡಾಕ್ಟ್ರ ನಿನ್ನ ಕೋಣ ನನ್ನ ಎಮ್ಮಿ ಸನೇಕ ಯಾಕೆ ತರಕ್ ಹೋಗಿದ್ದಿ ಲೇಯಪ್ಪ ನಾ ಯಾಕೆ ತದ್ರಕ್ ಹೋಗ್ಲಿ ಮಾವ ನಿಮ್ಮ ಎಮ್ಮಿ ಬೆದಿ ಬಂದಿದ್ದಕ್ಕ ನಮ್ ಕೋಣದಿಂದ ಅಲ್ಲಿಗೆ ಓಡಿ ಬಂದಿತ್ತ ಏನು ಚಂದ ಜಾಸ್ತಿರಿ ಯಪ್ಪ ಇವ ಅದನಲ್ಲ ಸುಳ್ಳ ಹೇಳಾತನೆಲ್ಲ ಅದನ್ನೆಲ್ಲ ಸುಳ್ಳು ಹೇಳಕತ್ತಾನ ಯಪ್ಪ ನಾ ಎಮ್ಮಿ ಕಾಯಕತ್ತಿದ್ನ್ಯ ಇವ ಐತಲ್ಲ ನನ್ನ ಹಿಂದ ಸುಳ್ಳ್ಯಾಡಕತ್ತಾನ ಮತ್ತೆ ಎಲ್ಲಿ ಎಮ್ಮಗಳು ಇರ್ತಾವಲ್ಲಿ ಕ್ವಾನ್ಗಳು ಹಾಜರ ಇರ್ತಾವಲ್ಲ ಎಮ್ಮಿ ನೋಡಿರ ಕೋನ್ ಹೆಂಗ್ ಸುಮಾರ್ತವ್ರಿ ಮಾವರ ತಂದೆಲೆ ಲೇಯಪ್ಪ ನನ್ನ ಕದಕ ಚಿಲ್ಕಾನ ಏನ್ ಈ ಮೌನ ಎಮ್ಮಿನ ಮಾರಿ ಹೊಡ್ಕೊಂಡು ಹೋಗಕ್ ಬರಲ್ಲನ ಗಲಾಟೆ ಅವ್ರ ಬೇಕಾದಾಗ ಮಾರಿ ಹೊಡ್ಕೊಂಡು ಅದನ್ನ ಚಳಿಗಾಲದಾಗ ತಪ್ಪಿಸಿಡಕ್ಕಂತೂ ಸಾಧ್ಯನ ಆಗೋದಿಲ್ಲ ಅದು ಹೊರಕ್ ಬರೋದ ಯಪ್ಪ ಡಾಕ್ಟರ್ ಸಾಹೇಬ ನೀರ್ ಹಾಕಿ ಸೂಜಿ ಮನುಷ್ಯರಿಗೆ ಮಾಡಿದಂಗ ನನ್ನ ಎಮ್ಮಿಗೆ ಸೂಜಿ ಮಾಡಬಾರಲೇ ಅಪ್ಪ ಹುಡುಗ ನಿನಗ ಕೈ ಮುಗಿತೀನಿ ದಯವಿಟ್ಟು ನಿನ್ ಕೋಣಕ್ಕ ಮೂಗುದಾರ ಹಾಕಿ ಹತೋಟಿ ಒಳಗೆ ಇಟ್ಕೊಂಡ್ಬಿಡು ಏನ್ ಅವ್ರನ್ನ ಮಾರಿ ನೋಡ್ಕೊಂತ ನಿಂದಿರ್ತಿ ಮಾವ ನಿನ್ನ ಮಗಳ ಹಂತ್ಯಾಕೆ ಏನೈತಿ ಏನೈತಿ ಅಂತ ಆ ಬದುಕ ನಮಗ ಬೇಕಾಗೈತಿ ಬೇಕಾಗೈತಿ ನಮ ಬೇಕಾಗೈತಿ ಹೋಗೋದಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ 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 ಬಿಡುವುದಿಲ್ಲ ಅಂದ್ರ ನಾವು ಓದಿದ್ದೀವಿ ಜಾಸ್ತಿ ಬಿಡೋದಿಲ್ಲ ಯಾರು ಬೇರೆ ಸ್ಪಾಟ್ಗಳು ಇದ್ದಂಗ ಅದರಲ್ಲಿ ಅಪ್ಪ ನಿಮ್ಮ ಮಾರ್ಯಾಗರ ಮನೆ ಕಟ್ಟಿ ಹೋಗ್ಲಿ ಮನುಷ್ಯರನ್ನ ಕಂಡ್ರೆ ಹೆಂಗಸರನ್ನ ಕಂಡ್ರೆ ಇದನ್ನೇ ಇಲ್ಲ ಕಂಡಿಲ್ಲ ಅದ ಹೆಂಗ್ ಮಾಡಕತ್ತಾರ ನೀವು ಎಮ್ಮಿ ಏನ ಸಾಲಿ ಏನ ಮುಕ್ಕಳ ಕಲ್ತಾರ ಯಪ್ಪ ನಾ ಇನ್ ಹೋಗೋಣ ಹಂಗಂದ್ರೆ ಮುಕ್ಕಳಾಗನ ಕಲಿತಾರ ಹೋಗೋಣ ಯಪ್ಪ ನಡೆ ಏಯ್ ಸಾಲಿ ಅಲ್ಲಿ ಕಲಿತಾರ ಅಕ್ಕ ಹೇಳಕ್ಕ ಇದೇ ರೀತಿ ಎಷ್ಟು ದಿನಗಳವರೆಗೆ ದಿಗ್ಭ್ರಾಂತಳಾಗಿ ಕುಳಿತುಕೊಳ್ಳುವೆ ವೇಳೆ ಬಹಳವಾಗಿದೆ ಮಾವನವರು ಇನ್ನೂ ಬರ್ಲಿಲ್ಲ ಅಂತ ಕಾಣುತ್ತೆ ರಾತ್ರಿ 9 ಗಂಟೆ ಆಯ್ತು ಸ್ವಲ್ಪ ಆದ್ರೂ ಊಟ ಮಾಡಿ ಕೊಡಮ್ಮ ನನ್ನ ಮುತ್ತಿರಂತ ಮೈದುನ ಎಂದು ಪೊಲೀಸರು ಸತ್ತವನು ಅಂದೇ ನನ್ನ ಹಸಿವಿನ ದಾಹ ಹಿಂಗಿ ಹೋಗಿದೆ ಅಮ್ಮ ಹಿಂಗಿ ಹೋಗಿದೆ ನನ್ನ ಗಂಡನ ಕಣ್ಣಕ್ಕಿಂತ ಆ ಭಂಡರ ಕ್ಷಣ ಕ್ಷಣಕ್ಕೂ ನಮ್ಮ ತಲೆ ಮೇಲೆ ಹತ್ತಿ ಸವಾರಿ ಮಾಡ್ತಿರುವಾಗ ಹೇಗೆ ಸಹಿಸಿಕೊಳ್ಳಬೇಕಮ್ಮ
ಮಾಡಿಕೊಳ್ಳಲೇಬೇಕಾಗಿದೆಯಮ್ಮ. ಆ ಅಕ್ಷರ ಸಮುದ್ರವನ್ನೇ ಮಥನ ಮಾಡಿ ಕಾಲಕೂಟ ವಿಷ ಕುಡಿದು ಅಮೃತ ಕೊಡಲಿಕ್ಕೆ ಶ್ರೀಹರಿ ಬಂದೇ ಬರ್ತಾನಕ್ಕ, ಬಂದೇ ಬರ್ತಾನೆ. ಸಮಾಧಾನ ಮಾಡಿ. ಯಾವುದು ಕರ್ತವ್ಯ, ಯಾವುದು ಧರ್ಮ, ಯಾವುದು ನನಗೊಂದು ತಿಳಿಯೋದಾಗಿದೆ ಯಮುನ, ನನಗೊಂದು ತಿಳಿಯೋದಾಗಿದೆ. ಶಿವಶಕ್ತಿಯರ ಸತ್ಯದ ಹೋರಾಟದಲ್ಲಿ ಗಂಗೆ ಯಮುನೆಯರ ಮುಸುಕಿನ ಪಾಠ ತೆರೆಯಿತಂದ್ರೆ ಇಲ್ಲಿ ಕೂಡ ಕಾಲಕೋಟ ವಿಷವಾಯಿತಲ್ಲಪ್ಪ. ಇನ್ನೆಂದು ನಮಗೆ ಅಮೃತದ ಧರೆ. ಅಕ್ಕ, ಆ ಅಕ್ಷರ ಸಮುದ್ರವನ್ನೇ ಮಥನ ಮಾಡಿ ಅಮೃತ ಕೊಳ್ಳಿಕ್ಕೆ ಆ ಶ್ರೀಹರಿ ಬಂದೇ ಬರ್ತಾರಕ್ಕ. ಸಮಾಧಾನ ಮಾಡಿ. ಸಮಾಧಾನ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಗೌಡ ನನ್ನ ತಂಗಿಯ ಶೀಲವನ್ನು ಹಾಳು ಮಾಡಿ ಅವನು ಕೊಲೆ ಮಾಡಿದಲ್ಲ, ಅವಾಗ ಮಾಡಿಕೊಂಡೆ ಸಮಾಧಾನ. ಸಾವಿರ ಭತ್ತ ಚೀಲಕ್ಕೆ ಬೆಂಕಿ ಹಚ್ಚಿದಾಗ ಮಾಡಿಕೊಂಡೆ ಸಮಾಧಾನ. ಇನ್ನು ನನ್ನ ಗಂಡನಿಗೆ ಬರೆ ಹಾಕಿ ಕಣ್ಣು ಕಿತ್ತಾಗ ಮಾಡಿಕೊಂಡೆ ಸಮಾಧಾನ. ಇನ್ನು ನನ್ನ ಮುತ್ತಿನಂತ ಮೈದುನನ್ನು ಜೈಲಿಗೆ ಎಳೆದುಕೊಂಡು ಹೋದಾಗ ಮಾಡಿಕೊಂಡೆ ಸಮಾಧಾನ. ಆ ದುಷ್ಟರು ಕ್ಷಣ ಕ್ಷಣಕ್ಕೂ ನಮ್ಮ ಔಷಧವನ್ನು ನುಚ್ಚಿ ನೋಡು ಬರ್ತಿರುವಾಗ ಹೇಗೆ ಸಮಾಧಾನ ಮಾಡಿಕೊಳ್ಳಬೇಕಪ್ಪ? ಹೇಗೆ ಸಮಾಧಾನ ಹೇಗೆ ಸಮಾಧಾನ ಮಾಡಿಕೋಬೇಕು ಅಂತ ನನಗೊಂದು ತಿಳಿಯುತ್ತಿಲ್ಲಪ್ಪ, ನನಗೊಂದು ತಿಳಿಯುತ್ತಿಲ್ಲ. ಅಕ್ಕ, ಹಿರಿಯರಾದ ನೀವೇ ರೀತಿ ಅಳ್ತಾ ಕುಳಿತರೆ ಹೇಗೆ? ಸಣ್ಣವಳಾದ ನನ್ನ ಪಾಡೇನು ನೋಡು. ನಿನಗಿಂತ ಹೆಚ್ಚು ಕಷ್ಟ ಅನುಭವಿಸುತ್ತಿರುವಳು ನಾನು. ಅಣ್ಣ ಮನೆ ಬಿಟ್ಟು ಹೋದ, ತಂದೆ ಕೊಲೆಯಾಗಿ ಹೋದ, ಸುಖ ಸಂತೋಷ ಕಾಣದೆ ನನ್ನ ಗಂಡ ಸೆರೆಮನೆಗೆ ಹೋದ. ಇಲ್ಲಿ ಬಾರಕ್ಕ, ಸ್ವಲ್ಪ ಆದ್ರೂ ಊಟ ಮಾಡಿ ಬಾ. ತಂಗಿ, ಕ್ಷಮಿಸಿ ಬಿಡಮ್ಮ. ನೀನ್ ಅಕ್ಕರದು ನಾವು ಇದೇ ರೀತಿ ಚಿಂತೆ ಮಾಡ್ತಾ ಕುಂತರೆ ಆ ಕಂದೂರಾಯ ನಮಗೆಂದು ದೊರ್ತಾನೋ. ನಡಿಯಮ್ಮ, ಮನೆಯಕೊಳ್ಳೋಣ, ಸಮಯ ಬಹಳವಾಗಿದೆ. ಗಂಗಾ, ಯಮುನಾ, ಸ್ವಾಮಿ ಈಗ ಬಂದ್ರಾ? ಮಾಮ ಈಗ ಬಂದೆಯಾ? ಬೆಂಕಿ ಹತ್ತಿರಿ ಸ್ವಾಮಿ ಮನೆಯಲ್ಲಿ ಎಲ್ಲರೂ ಮಶಾನವಾಗಿ ಸತ್ತಿಲ್ಲದ ಕಾಮನಾಡ ನೋಡ್ತಿರುವಿರ ಪಾಂಡ ರಂಡಿಯರೇ. ಸ್ವಾಮಿ, ಮಾಮ ಎಂತ ಮಾತನಾಡುತ್ತೀರಿ? ಸ್ವಾಮಿ, ದಯವಿಟ್ಟು ಈ ರೀತಿ ಮಾತಾಡಬೇಡಿ ಸ್ವಾಮಿ, ದಯವಿಟ್ಟು ಈ ರೀತಿ ಮಾತಾಡಬೇಡಿ. ನಿಮ್ಮ ಹೊರತು ನಾವು ಅನ್ಯರನ್ನು ಕಂಡಿಲ್ಲ, ಕಣ್ಣೆತ್ತಿ ಸಹ ನೋಡಿಲ್ಲ ಸ್ವಾಮಿ, ನೋಡಿಲ್ಲ. ನಮ್ಮ ಪ್ರಕೃತಿಯ ಬಗ್ಗೆ ದಯವಿಟ್ಟು ಈ ರೀತಿ ಅಲ್ಪವಾಗಿ ಮಾತಾಡಬೇಡಿ ಸ್ವಾಮಿ. ನಿಮ್ಮ ಕಾಲಿಗೆ ಬಿದ್ದ ನನ್ನ ಪಾದ ಮುಟ್ಟದಿರು ಏಸಿ ಎಣ್ಣೆ. ಪವಿತ್ರ ಗಂಗೆ ಎಂದು ಕಣ್ಣದಲ್ಲಿ ಕಂಡರು ಮಿಂಡ ನೋಡಗೂಡಿ ಗಂಡನಾದ ನನ್ನ ಮಕ್ಕಕ್ಕೆ ಕೆಂಡವಾಗಿ ಪಾಂಡ ರಂಡಿಯರೇ. ತಂದೆ ತಾಯಿಗಳಿಲ್ಲದ ತಪ್ಪಲಿಗಳಾದ ನಿಮ್ಮನ್ನು ಮದುವೆಯಾಗಿ ಬಂದರೆ ನಮಗೆ ಸರಿಯಾದ ಶಿಕ್ಷೆ ಕೊಟ್ಟು ಬಿಟ್ಟಿರಿ. ಹೇಳು, ಯಾರವರು ನಿಮ್ಮ ಪ್ರಿಯಕರರು? ಮಾಮ, ಏನು ಅರಿಯದ ಈ ನಮ್ಮ ಹೆಣ್ಣು ಮಕ್ಕಳಿಗೆ
ಯಾರು ನಿಮ್ಮ ಪ್ರೇಕರೆಂದು ಒತ್ತಿ ಒತ್ತಿ ಕೇಳಿದ್ರೆ ಎತ್ತ ವಿಚಾರಿಸಿ ಹೇಳಬೇಕು ಮಾಮ, ಗೊತ್ತಿಲ್ಲದ ವಿಷಯವನ್ನು. ಗೊತ್ತಿಲ್ಲವೆಂದು ಗೊತ್ತಿನ ದಾಚಿ ನಿಪ್ಪತ್ತಿನ ಬಾಳಿಗೆ ನೀಡಿಮ ಮನೆಯ ಜ್ಯೋತಿಯನ್ನು. ಈಗ ನೀನು ನನ್ನ ತಮ್ಮನ ಮಡದಿಯಾಗಿ ಬಂದು ನಮ್ಮೆಲ್ಲರ ಕಣ್ಣಲ್ಲಿ ಮಣ್ಣೆರಚಿ ಗಂಡ ಬಿಟ್ಟ ಕೈಯಾಳೆಯಂತೆ ಕಣ್ಣ ಬಿಟ್ಟ ನೀರಿಲ್ಲ ಮನದ ಮರ್ಯಾದೆಯನ್ನು ಮಾಮ, ನಾವಂತ ಹೇಸಿತನದ ವೇಷ ಹಾಕಿ ನಮ್ಮ ಗರತಿತನಕ್ಕೆಂದು ಗಾಸಿ ತಂದಿಲ್ಲ ಮಾಮ ನಿನ್ನ ಸೊಸೆ ಎಂದಿರೋ. ನಾನೊಬ್ಬ ಪುಂಡ ಗಂಡನೆಂದು ತಾಯಿ ಸೀತಾ ಮಾತೆಯನ್ನು ಕೆಣಕಿದ ಆ ದುಷ್ಟ ರಾವಣಂತೆ ಕಾಮಕ ಅಂತವನ ಹೆಂಡತಿ ಮಹಾಸತಿ ಮಂಡೋದರಿಯಂತೆ ನಮ್ಮ ಗರತಿತನ ಬೆಳೆಸಿದವಳು ಏನು ಮಾಮ? ಸುಮ್ಮನೆ ತಾವು ಈ ದುರ್ಲೋಚನೆಯನ್ನು ಹೊಡೆದಕ್ಕಿ ಮಾಮ. ನಾವು ಗಂಗೆ ಅಷ್ಟೇ ಪವಿತ್ರರು ಮಾಮ, ನಾವು ಗಂಗೆ ಅಷ್ಟೇ ಪವಿತ್ರ. ಹತ್ತು ಹತ್ತು ಬೆತ್ತದಿರೋ ಬಣ್ಣದ ಮಾತನ್ನು ಪ್ರತ್ಯಕ್ಷ ಕಂಡರು ಪರೋಕ್ಷವಾಗಿ ನನಗೆ ಉತ್ತರ ಕೊಡುತ್ತಿರುವಿರಿ ಅಂದಾಗ ನೀವೆಲ್ಲ ಗರತಿಯರು. ಗಂಗಾ, ಕೊಡು ನಿನ್ನ ತಂಗಿಯ ಆಡಿದ ಮಾತಿಗೆ ಉತ್ತರವನ್ನು. ರಾವಣನ ಹೆಂಡತಿ ಮಹಾಸತಿ ಮಂಡೋದರಿಯಂತೆ, ನೀನು ಒಂದು ಗರತಿಯಂತೆ, ನಾವು ರಾವಣರಂತೆ. ಬೇಳುಗ ಹೇಳು ಗಂಗಾ, ಯಾವುದು ಸತ್ಯ ಯಾವುದು ಸುಳ್ಳತ್ತು? ಸ್ವಾಮಿ, ಕಾಮಿನಿ ಅದರ ಕಣ್ಣಿಗೆ ಈ ಜಗತ್ತೇ ಹಳದಿಯಾಗಿ ಕಾಣುವಂತೆ ನಾವೀಗ ನಿಮ್ಮ ದೃಷ್ಟಿಯಲ್ಲಿ ದಾರಿ ತಪ್ಪದನ್ನು ನೀವು ತಿಳಿದುಕೊಂಡಿದ್ದೀರಲ್ಲವೇ ಸ್ವಾಮಿ? ಹೇಮರೆಡ್ಡಿ ಮಲ್ಲಮ್ಮನ ಸತ್ಯಕ್ಕೆ ಬಡವರಡ್ಡಿ ಅಳೆದುಕೊಂಡ, ಸೀತೆಯ ಸತ್ಯಕ್ಕೆ ರಾಮ ಮೆಚ್ಚಿಕೊಂಡ, ಭಾನುಮತಿಯ ಪತಿರ್ವತಕ್ಕೆ ದುರ್ಯೋಧನ ತಪ್ಪಿಕೊಂಡ. ಅಂದಾಗ ಪತಿರ್ವತಿಯಾದ ನಾವು ಯಾವ ತಪ್ಪು ತೋದಿಲ್ಲ ರೀ, ಯಾವ ತಪ್ಪು ದಾರಿ ತೋದಿಲ್ಲ. ನೀವು ತಿಳ್ಕೊಂಡಂತೆ ನಾವು ಶೀಲಘಟ್ಟ ಹೆಣ್ಣಲ್ಲ ಸ್ವಾಮಿ, ಶೀಲಘಟ್ಟ ಹೆಣ್ಣಲ್ಲ. ನಾವು ನಿಜ ಗರ್ತಿ ಭಾರತೀಯರು ಸ್ವಾಮಿ, ನಿಜ ಗರ್ತಿ ಭಾರತೀಯರು. ಸುಳ್ಳು ಸುಳ್ಳು ಸುಳ್ಳು, ನಾನಿದನ್ನು ನಂಬಲಾರೆ. ಪತಿಗೆ ಮೋಸ ಮಾಡಿದ ಪಾಪಿಗಳು ನೀವು ಸ್ವಾಮಿ. ನುಡಿಯಬೇಡ ಸ್ವಾಮಿ ಎಂಬ ಪವಿತ್ರ ಶಬ್ದವನ್ನು, ಯಾಕೆಂದರೆ ಅದು ನನ್ನ ಉರಿಯುವ ಹೊಟ್ಟೆಗೆ ಬೆಂಕಿ ಹಚ್ಚಿದಂತಾಗುತ್ತದೆ. ಗಂಡನ ದೇವರೆಂದು ನಂಬಿದ ನೀನು ಇಂದು ದೆವ್ವಕ್ಕೆ ವಾದಿಸಿದೆಯಲ್ಲ, ಹೇಗೆ ತಾಳಲಿ ತಾಪವನ್ನು? ಒಂದು ಕಡೆ ತಮ್ಮನ ತಾಪ, ಇನ್ನೊಂದು ಕಡೆ ನಿಮ್ಮ ಚೆಲ್ಲಾಟದ ತಾಪ. ಈ ತಾಪವು ತಗಲುವ ಮುನ್ನ ಒಂದೇ ಒಂದು ತೊಟ್ಟು ವಿಷ ಹಾಕಿ ಮಾಮ, ಎಂತ ಮಾತನಾಡಿದಿ ಮಾಮ, ಎಂತ ಮಾತನಾಡಿದಿ. ಕರೆಯದಿರುತ್ತ ಈ ಸ್ವಾಮಿಗೆ ಇದು ಕಷ್ಟದಲ್ಲಿ ಬೆಳೆದ ದೇಹ ಕಷ್ಟದಲ್ಲಿಯೇ ಹೋಗುತ್ತದೆ. ರೈತನ ಬಾಳು ಕಣ್ಣೀರಿನ ಗೋಳಾಗಿ ಹೋಯಿತೆ. ನಿಲ್ಲಿಸುವ ಶಕ್ತಿ ನಿಮ್ಮಲ್ಲಿದ್ದರೆ ನಾವು ಪವಿತ್ರರೇ ಎಂದು ಸಾರಿ ಹೇಳಿ ಸಮಾಜಕ್ಕೆ ಹರಿಶ್ಚಂದ್ರರ ಸಾಕ್ಷಿಯಾಗಿ
ಸ್ವಾಮಿ ನಿಮ್ಮ ಪಾದ ಸಾಕ್ಷಿಯಾಗಿಯೂ ಸತ್ಯ ಸ್ವಾಮಿ. ಈ ಹುಟ್ಟು ಕೈ ತೊಳೆದ ಈ ಮಣ್ಣಿನ ಮಡಿಕೆಗೆ ನಾವೆಂದಿಗೂ ಮಸೆ ಬಂದಿಲ್ಲ ಸ್ವಾಮಿ, ಮಸೆ ಬಂದಿಲ್ಲ. ಗರತಿ ನಾನೆಂದು ಗರಿಗದರಿ ಗೋರಿಗೆ ಏಗನಾಯಿ ಪಾಪದ ಪಿಂಡವನ್ನು ನಿನ್ನ ಮಾತಿನಂತೆ ಹೇಳಿ ಸೂರ್ಯರು ಕಟ್ಟಿದ್ದಾರೆ ಗರತಿಯ ಪಟ್ಟವನ್ನು. ನಿನ್ನಂತ ಗರತಿಯರು ಗಂಡನ ದೇವರೆಂದು ನಂಬಿ ನಿನ್ನನ್ನು ಕೈ ಹಿಡಿದು ನಿನ್ನನ್ನು ಕೈ ಹಿಡಿದಿದ್ದಾರೆ. ನಿನ್ನಂತ ಮಹಾಗರತಿಯರು ನಿನ್ನನ್ನೇ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟು ಮೈ ಒಪ್ಪಿಸಿ ಮತ್ತೊಬ್ಬನ ಕೈ ಹಿಡಿದು ತಿರುಗುತ್ತಿದ್ದಾರೆ. ಹಣದಾಸೆಗಾಗಿ ಬೆನ್ನತ್ತಿ ಕುತ್ತಿಗೆ ಕಟ್ಟಿದ ತಾಳಿಯನ್ನು ಕೆತ್ತೋಸಲು ಏಕೆ ಹಾಕಿ ಬದುಕುತ್ತಿದ್ದಾರೆ ನಿನ್ನಂತ ಗರತಿಯರು. ಪ್ರತ್ಯಕ್ಷ ಕಂಡರು ಪರೋಕ್ಷವಾಗಿ ನನಗೆ ಅದು ಉತ್ತರ ಕೊಡುತ್ತಿರುವೆ ಎಂದಾಗ ನೀನ್ಯಾವ ನಿಜ ಗರತಿ? ಸ್ವಾಮಿ ನಿಮಗೆ ನಮ್ಮ ಶೀಲದ ಬಗ್ಗೆ ಶಂಕೆ ಇದ್ದರೆ ನೀವೇ ನಿಮ್ಮ ಕೈಯಾರೆ ನನ್ನ ಕತ್ತರಿಸಿ ಕೊಂದು ಬಿಡಿ ಈಗೇಕೆ ಸ್ವಾಮಿ ಸ್ವಾಮಿ ಎಂದು ಪಡೆದುಕೊಂಡು ಅಳುತ್ತಿರುವೆ? ನೀನೇ ರೀತಿ ಹತ್ತು ಕರೆದರೆ ನಾನೇನೆಂದು ಉತ್ತರಿಸಲಿ? ನಿನ್ನ ಸ್ವಾಮಿ ಬಹುದು ಮಾಮ, ಗಂಡಂದ್ರಿಗೆ ಬೇಡ ಆದ ಹೆಣ್ಣು ಈ ಬಂಡ ಸಮಾಜಕ್ಕೂ ಬೇಡ. ತಂದೆ ಯಂತ್ರವ ನೀನೇ ಮೊದಲು ನಮ್ಮನ್ನು ಕೊಂದು ಹಾಕಿಬಿಡಿ ಮಾಮ. ಬೇಡ, ನೀನು ಈ ಮಾತಿಗೆ ಮುಖ ನೋಡಬೇಡಿ. ನನ್ನ ಸ್ಥಳಕ್ಕೆ ನಾನು ಹೋಗಿ ಬಿಡ್ತೇನೆ. ಈ ಚೆನ್ನನ ಕೈ ಹಿಡಿದು ನನಗೇನು ಸುಖ ಸಿಗ್ಲಿಲ್ಲ. ಇಷ್ಟು ದಿನ ಆತ್ರಿ ಪಂಪ್ ಹೊಡ್ಯಾಕ ಬರಾಕತ್ತ ನಮ್ಮ ನೀರಿಗೆ. ಒಂದ್ ದಿನ ನಾನು ಕೊಡ ತುಂಬಿಸ್ಬೇಕು. ಇಲ್ಲ ಬರೀ ನಾನು ತುಂಬಿಸ್ಕೊಳ್ಳೋದಾಗೈತಿ. ಹಿಂಗವ ತುಂಬಿಸಿದ್ನಂದ್ರ ನನ್ನ ಕೊಡ ಯಾಕೆ ನೀರ್ ಅಂತಿದ್ದು, ಬರೀ ನೀರ್ ಅನ್ನೋದಾಗೈತ್ರಿ. ನನ್ನ ಮನೆ ಏನೇ ನೀರ್ ಸಾಕ್ ಮಾಡುವ ನಾರಿ ಸೊರ್ಬಾಂತನಿ ಹಂಗ ನಾವಾರಿ ಮಕ ಮಾಡಿಕೊಂಡ ಯಾರು ನೋಡಕತ್ತಿ? ನಮ್ ಸುಗ್ಗಿ ಬಸಬಜ್ಜ ನೋಡಕತ್ತೇನೆ, ನಮ್ಮ ಕಮ್ತರ ದಂಡಪ್ಪನ ನೋಡಕತ್ತೆ. ಅಯ್ಯಯ್ಯೋ, ಈ ಊರಾಗ ನನ್ನ ಹುಡುಗಿ ನನ್ನ ಕಟ್ಟೋ ಗಣ ಮಗನ ಅಲ್ಲಿ ನಿನಗ ಚಂದಾಗ ಪಂಪ್ ಹೊಡ್ಯಾಕ ಬಂದಿತ್ತಂದ್ರ ನೀ ಯಾಕೆ ಹಿಂಗ ಅಂತಿದ್ದಿ? ನೀ ಪಂಪ್ ಹೊಡೆದು ನೀರ್ ತುಂಬಿಸೋದಾಗಿತ್ತಂದ್ರ ನಾ ಯಾಕೆ ನೀರ್ ಅಂತಿದ್ದೆ? ಚನ್ನಿ, ಪಂಪ್ ಹೊಡಿಯೋ ಸುದ್ದಿ ಮಂದಿ ಮುಂದ್ ಮಾತಾಡ್ದಂಗ ನನ್ನ ಮುಂದ ಮಾತಾಡಕ್ ಹೋಗ್ಬೇಡ. ಯಾಕಂತಂದ್ರ ನಾ ಪಂಪ್ ಹೊಡ್ಯಾಕ ಒಂದ್ ಜರ ಚಲೋ ಮಾಡಿದ್ನಪ್ಪ ಅಂತಂದ್ರ ಕೊಡ ತುಂಬಿ ಕಂಟದ ಮ್ಯಾಗ ಆಸೆ ಹರಿದ್ರನ ಬಿಡ ಮಗ ಅಲ್ಲನ. ಹಂಗಂದ್ರ ಇವತ್ ನನ್ನ ಪಂಪಿಗೆ ನನ್ ಕೊಡಕ್ ನೀರ್ ಬಿಡ್ತೀಯ? ಹಂಗಂದ್ರ ನನ್ ಕೊಡ ತುಂಬಿಸ್ತೀಯ? ಅಲ್ಲೇ ಮರಳ ಆ ಮೊದ್ಲ ಚಂದ ಅಂದ್ರ ನನ್ನ ಮೇಲೆ ಭಯಂಕರ ಸಿಟ್ಟಕನವ. ನಾ ನಿನ್ನ ಕೊಡಕ್ ಪಂಪ್ ಹೊಡೆದ ಏನಾರ ಅವ ನೋಡಿದ್ರ ನಮ್ಮಿಬ್ಬರನ್ನ ಕೆಡಿ ಹಾಕಿ ಗುಮ್ತಾನವ. ಒಲ್ಲೆ ಮರಳ ನಾನು ಒಲ್ಲೆ. ಅಯ್ಯೋ, ಅವ ಪಂಪ್ ಹೊಡೆದ ನನ್ನ ಕೊಡ ತುಂಬಸಂಗಿದ್ರ ನನ್ನ ಕೊಡ ಯಾಕೆ ನೀರ್ ಅಂತ ಬೇಕತಿತ್ತು ಮರ್ರೆ? ಹಂಗಂದ್ರ ಈಗೇನ್ ನಿನಗೇನ್ ಹೊಡ್ಯಾಕ ಆಗಿಲ್ಲ ಪಂಪ್? ಅಂದ್ರ ಆ ಚನ್ನ ಹತ್ರ ಅಂತ ಕೆಪಾಸಿಟಿ ಇಲ್ಲ ಅಂತಿದ್ದೇನ? ತಿಳಿಯೋದೇನಾಯ್ತು ಮರ್ರೆ? ಮೊನ್ನೆ ನಾನು ನೀರಿಗೆ ಹೋಗಿನಿ, ಪಂಪ್ ಹೊಡಿಯತ್ಲಿಗೆ ಅವನವನ ಸಾವುಕಾರ ಇರ್ತಾರಲ್ಲ, 101 ವಯಸ್ಸಾದ್ರ ಇರ್ತಾರಲ್ಲ, ಹಂಗತ್ತಾರ ಬಿಕ್ಕಿ ನಾಳಕ ಬಿದ್ದ ಬಿಟ್ಟ. ನಡಿ ನಾನು ಕೊಡ ಯಾವಾಗ ತುಂಬಕ್? ನಾನು ತುಂಬಿಸ್ಕೊಂಡು ಹೋಗೋದಾತ. ನೋಡ್ ಚನ್ನಿ, ಈ ನಿನ್ನ ಚಿನ್ನದಂತ ಕೊಡಕ್ಕ ನಾ ನೀರ್ ಸಾಕ್ ಮಾಡ್ತೀನಿ ಅಂತ ಮತ್ ಹೋಗಿ ಒಂದ್ ಗಿಚ್ಚಿಗಿಲಿಗಿಲಿ ಜಾಡ ಸಂಗಂದ್ರ
ಅಡ್ಡಿಯಾಗಿ ನಿಂತಿಯಲ್ಲ ಮಗನೇ, ನಿಮ್ಮ ಸಂಸಾರಕ್ಕೆ ನಾಗಕಳರ ಬೀದಿ ಪಾಲಾದ ಬಂಡೆ ಗೋಡೆಗಳೆಲ್ಲವನ್ನ ನಿರ್ಮಿಸಿದವರ ಅವರಿಬ್ಬರನ್ನು ಅಗಲಿಸಿ ನಿನ್ನ ಹೆಂಡತಿಯನ್ನು ನನ್ನ ಮುತ್ತಿಗೆ ಹಾಕಿ ನನ್ನ ಮಂಚಕ್ಕೆ ಕುಂದಿರಿಸಿದೆ. ಈ ಗೌಡನ ನಾಟಕದ ನಾಂದಿ
ತಳ್ಳನ ಲಂಗ ನೋಡಿರ ಸಾಕ ಬೆನ್ನ ಹತ್ತಂಗ ಗಂಗಿ ಏ ಗಂಗಿ ಅದಿಯ ನೀನು ಪೂರ ಎಂಗ ಎದಿಯ ಒಳಗ ಚಿಮ್ಮನವಂಗ ಗಂಗಿ ಏ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಇಟ್ಟದಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ನ ಹತ್ತಂಗ ಗಂಗಿ ಏ ಗಂಗಿ ಅದಿಯ ನೀನು ಪೂರ ಎಂಗ ಎದಿಯ ಒಳಗ ಜುಮ್ಮನುವಂಗ ಗಂಗಿ ಏ ಗಂಗಿ ಬೆಳ್ಳಗದವ ಹುಡುಗಿ ನಿನ್ನ ಕೈಯ ಕಾಲ ಬಂದ ಕಪ್ಪ ಚುಕ್ಕಿ ಐದು ಸೊಂಟದ ಮ್ಯಾಲ ನೀ ಗುಂಡನಗೆಲ್ಲ ನಂಜಿಲ್ಲ ಕಾಗ ಇಲ್ಲ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಹುಡುಗಿ ನನ್ನ ಮೆರೆದಾಗ ನಿನಗೆ ಯಾರ ನೆನರ ಅಂದರೆ ಹೇಳ ಕಳಿಸುತ್ತೇನೆ ನಾಕಿಂದ ಪ್ರಧಾನ ರೊಟ್ಟಿ ಇನ್ನೋಟ ಒಮ್ಮೆ ಮುಟ್ಟಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ
ಸರಿಯಾಗ ಮಾಡಿ ಬಂದೀವ್ರಿ. ಇಲ್ರಿ ಗಲಾಟೆ ಆಗ್ತದಂತ ಮನೆಗೆ ಹೋಗಂತ ಹೇಳಿನ್ರಿ ಅಪ್ಪ. ಡಾಕ್ಟರ್ ಗೌಡ್ರ ಎಷ್ಟು ಹೇಳ್ತಾರ ಅಷ್ಟು ಮಾಡು. ಚತುರ್ದಶಕ ಭುವನ ಡಾಕ್ಟ್ರ ಆದ ಲಂಕೇಶ್ವರ ದಶಕಂಠ ರಾವಣ. ಲೇ ಬಸ್ ಹಾಕಿದ್ದು ಗೌಡ್ರು ಎಷ್ಟು ಹೇಳ್ತಾರ ಅಷ್ಟು ಕೇಳಿ ಹೋಗ. ಈ ಹೋಗಿ ಅವ್ರಿಗೆ ಸರಿಗೆ ಇಂಜೆಕ್ಷನ್ ಮಾಡಿ ಮನೆಗೆ ಬಂದ್ಬಿಡು. ತಮ್ಮ ಕಾರಣ ಈ ಡಾಕ್ಟರ್ ಸೂಜಿ ಬರೀ ಮಂಡನ ಇರುತ್ತ. ಅದ ಮಂಡ ಸೂಜಿಲೆ ಮಾಡಿದ್ರ ಅವ್ರಿಗೆ ಬಹಳ ತ್ರಾಸ ಆಕತ. ಅದಕ್ಕ ನಾನ ಹೋಗಿ ಬರ್ತೀನಿ. ಹೊತ್ತಿಗೆ ಮಾತಾಡಿ ಥರ್ಟಿ ಸೇರ್ಬಿಡಲೇ ಪುಕ್ ನನ್ನ ಮಗನ. ಆ ಬಚ್ಚ ಒಬ್ಬನೇ ಹೋಗ್ಲೆ. ಆಯ್ತಾಳ್ರಿ ಗೌಡ್ರ, ಸರಿಯಾಗಿ ನೋಡಿ ಸರಿಯಾಗಿ ಮಾಡಿ ಬರ್ತೀನಿ ನೋಡ್ರಿ ಹಾಗಾರ. ಅಂದ್ರ ಅದ್ರ ವಿಚಾರ ತಿಳಿಲಿಲ್ಲ ಬಿಡ್ರಿ. ಸಾಲಟಿ ತಿಳಿಸಿ ಹೇಳಬೇಕೆಂದು ನಿಮ್ಮನ್ನೆಲ್ಲರೂ ಇಲ್ಲಿಗೆ ಕರೆಸಿದ್ದೇನೆ. ಆ ಗಂಗೆಯ ಮನೆ ಎಲ್ಲದರ ಅನ್ನೋದು ನಮಗೆ ಸುಳಿವೇ ಇಲ್ಲ. ಗಂಗೆಯ ಮನೆಯನ್ನು ಸುಳಿವೇ ಇಲ್ಲ. ಆ ಮುತ್ತಿಗೆ ಹಾಕಿಕೊಂಡು ಸುತ್ತಿಗೆಯನ್ನು ಅವರ ನಮ್ಮ ಮಂಚಕ್ಕೆ ತರಬೇಕಾಗಿದೆ. ಆಹ್ವಾನದಲ್ಲಿ ಸತ್ಯಜೀತನ ಮನೆಗೆ ಯಾರು ಬೇರೆ ಅಲ್ಲ. ಬೆಂಕಿ ಹಚ್ಚಿ ಬಂದ್ಬಿಡಲೇ ಪುಡಾರಿಗಳನ್ನು. ಅಂದಾಗೆ ನಾನು ಕೊಟ್ಟದ್ದು ತಿರುತ್ತದೆ ಈ ಸೇರಿನ ಸಾಲವನ್ನು. ಸತ್ಯಜಿತ್ತನ್ನ ಕೊಂದ ಮಾತ್ರಕ್ಕೆ ಮುಗಿಯಿತೆಂದು ತಿಳಿಯಬೇಡಿ. ಗೌಡರ ಸೇಡು ಸೇಡಿನಿ ಎಂಬ ಕಿಡಿಗಳನ್ನು ಎಡೆ ಎತ್ತಿ ಆಡಿಸಿ ಆಡಬೇಕಾದರೆ ಇನ್ನು ರಾತ್ರಿ ಹೊತ್ತು ತಂದು ಕಚ್ಚಿ ತಿನ್ನಲೇಬೇಕು. ಅಂದಾಗಲೇ ಬುದ್ಧಿ ಬರುತ್ತದೆ. ಆ ಬಡಪಾಯಿ ನನ್ನ ಮಕ್ಕಳಿಗೆ ಹಿಡಿದರೆ ಕೈ ಬಿಡದಂತೆ ಮುಡಿಗೆ ಏರಿಸಬೇಕು ಮಲ್ಲಿಗೆ. ಅದಕ್ಕಾಗಿ ಸಾಹೇಬ್ರ ಅನುಮತಿ ಒಂದ್ ಬೇಕಲ್ರಿ ಗೌಡ್ರ? ಅನುಮತಿ ಎಂಬ 4 ಅಕ್ಷರವು ಎಂದು ಹಿಡಿದು ಬಿಟ್ಟಿದ್ದೇನೆ. ತಲಾಟೆ ಗೌಡರ ಜೇಬಲ್ಲಿ. ಒಂದೋಗದ ಪ್ರತಿಯೊಂದು ಹಳ್ಳಿಯಲ್ಲಿ ರೆಕ್ಕೆ ಕಿತ್ತು ತಿನ್ನಲೇಬೇಕು. ಇದೇ ರೀತಿ ನಾವು ಮುಂದೆ ಹೊರದರೆ, ನಮ್ಮ ಸಾಹಸವನ್ನು ಮುಂದೆ ಹೊರದರೆ ನಾವು ಸರ್ಕಾರವನ್ನು ಕೈಗೆ ಎತ್ತಿಕೊಳ್ಳಬಹುದು. ಗೌಡನೆಂಬ ಓಂಕಾರವು ಗೌಡನೆಂಬ ಓಂಕಾರ ಬೀಡು ನೆಲೆಸಬೇಕಾದರೆ
ಮೊದಲಿಗೆ ಆಗಲಿ ಆ ಯಮುನಾಳ ಶೀಲ ಇನ್ಸ್ಪೆಕ್ಟರ್ ಮಾವರ ಮಾವ ಅನ್ನಿಸಿಕೊಳ್ಳದಿದ್ದರು ಈ ನಮ್ಮ ಗೌಡರಿಗೆ ಯಮುನಿಯನ್ನು ಹೊತ್ತು ತಂದು ಅವರ ಮನಸ್ಸು ಶಾಂತಿ ಪಡಿಸದಿದ್ದರೆ ಮತ್ತೆ ಕಾಣಿಸ್ಕೋಬೇಕು ಕೊಡ್ಲಿಕ್ಕಂತ ಆ ಹೆಣ್ಣು ಬೇಕಂತಂದು ಆ ಹೆಣ್ಣು ಬೇಕಂದು ಪಂಜಿರದ ಒಳಗ ಹಾಕಿ ಇಟ್ಟರು ನಾವು ಬಿಡಬಾರದು. ಅವರನ್ನು ಹೆಸರನ್ನು ಸೀಳು ಹಾಕಿ ಸುಂದರ ಹೆಣ್ಣನ್ನು ಹಣ್ಣಿನಂತೆ ನಮ್ಮ ಗೌಡರಿಗೆ ತಿನ್ನಿಸದಿದ್ದರೆ ನನ್ನ ಹೆಸರು ಕೊಟ್ಲಿ ಕರೆ ಕಾರಣವೇ ಅಲ್ಲ. ಮುಗ್ದಂಗಾತಲ್ರಿ ಆ ರಂಡೆದ್ದ ಮಗನ ಕತಿ ಕೆಲಸ. ಅದು ಮುಗಿದ್ರೊಳಗಾಗಿ ಇನ್ನೊಂದು ಹತ್ತಿ ಉರಿತದೆ ನನ್ನ ಮನದಲ್ಲಿ. ನಾಗಕಾಳ ಬೀದಿಯಾಗದವರ ಗಂಗೆಯ ಮನೆಯನ್ನು ದೂರ ಆದ ಅವರೆಲ್ಲಿದ್ದರೂ ಅವರು ಮುತ್ತಿಗೆ ಹಾಕಿಕೊಂಡು ಎತ್ತ ಕುಂದಿಸಬೇಕಾಗಿದೆ ನನ್ನ ಮಾಂಸಕ್ಕೆ ಅಂದಾಗ ಇರುತ್ತದೆ ನನ್ನ ನಾಟಕದ ನಾಂದಿ. ವೆರಿ ಗುಡ್. ಅಂತ ಹಾಸ್ಯ ಎಂಬ ವಿಮಾನು ಏರಿದಂತೆ ಕಾಣುತ್ತದೆ ಗೌಡ್ರೆ. ನನ್ನಿಂದ ಬೇಕಾದಷ್ಟು ಕೆಲಸ ಮಾಡಿಸಿಕೊಂಡು ಗೌಡನ ಸೊಕ್ಕು ಮುರಿಯಬೇಕೆಂದರೆ ನಾನು ಬಯಸಿದ ಯಮುನಿಯ ಮೇಲೆ ಕಣ್ಣನ್ನು ಹಾಕಿದ ಗೌಡನ ಸೊಕ್ಕು ಮುರಿಯಲೇಬೇಕು. ಇಂದು ರಾತ್ರಿ ಹೊತ್ತು ಒಯ್ಯಲೇಬೇಕು. ಇವನ ಮನೆಯಲ್ಲಿದ್ದ ಹಣ ಆಭರಣಗಳನ್ನು ಅಂದಾಗ ಬುದ್ಧಿ ಬರುತ್ತದೆ ಆ ಕೊಬ್ಬಿದ ಕ್ವಾಣಕ್ಕೆ. ಅದನ್ನೆಲ್ಲ ನಾನು ಅವನಿಗಿಂತ ಮುಂಚಿತವಾಗಿ ದೋಚಿಕೊಂಡು ಮಂಚವನ್ನು ಏರಬೇಕು. ಯಮುನಿಯನ್ನ ಕಂಡ ಗೌಡ್ರೆ, ಇವತ್ತಿನ ಪಾರ್ಟಿ ಅಂತೂ ನಮ್ಮ ಸಾಹಸಕ್ಕೆ ತಕ್ಕಂತೆ ಕೂಡಿ ಬಂತಲ್ಲ. ಇದಕ್ಕೆಲ್ಲ ನಿಮ್ಮ ಸ್ನೇಹವೇ ಕಾರಣ. ಇದೇ ರೀತಿ ನಮ್ಮ ಸಾಹಸವನ್ನು ಮುಂದುವರಿದರೆ ನಾವು ಸರ್ಕಾರವನ್ನು ಕೈಗೆ ಎತ್ತಿಕೊಳ್ಳಬಹುದು. ನಾಗರಾಜ್, ಆ ಸದಾವಕಾಶ ದೊರೆಯುವ ಕಾಲ ತೀರ ಸಮೀಪ ಬಂದಂತೆ ಕಾಣುತ್ತದೆ ಗೌಡ್ರೆ. ಅಂದರೆ ಏನು ನಾಗರಾಜ್ ಇದೆ ಮಾತು? ಈಗ ನಮ್ಮ ಫ್ಯಾಕ್ಟರಿಯಲ್ಲಿ ಮಾಡುತ್ತಿರುವ ಆಳಗಳಿಗೆ, ಕೆಲಸ ಮಾಡುವ ದೊಡ್ಡ ದೊಡ್ಡ ರೇವಡಿಗಳಿಗೆ ಕೆಲಸ ಮಾಡುತ್ತಿದ್ದಾರೆ. ಬೇಕಾದಷ್ಟು ಕೆಲಸ ಮಾಡಿಸಿಕೊಂಡು ದಕ್ಕಿಸಿಕೊಳ್ಳಬಹುದು. ನಮ್ಮ ಹತ್ತಿರ ಇನ್ಸ್ಪೆಕ್ಟರ್ ರವಿ ಅವರು ಇದ್ದಾರೆ. ಆದ ಕಾರಣ ಆಳುಗಳಿಗೆ ಮಾನಾಭಿ ಬೋನಸ್ ಎಂದು ತಲಾ 1 ಲಕ್ಷ ರೂಪಾಯಿ ಹಂಚಿಬಿಡೋಣ. ನಮ್ಮ ಆಳು ನಮ್ಮ ಕೈಯಲ್ಲೇ ಇರುತ್ತವೆ. ಅವರಿಂದ ಸರ್ಕಾರವನ್ನೇ ನಡಗಿಸಬಹುದು. ಏಕೆ ಶ್ರೀಮಂತರೇ? ವೆರಿ ಗುಡ್. ಸ್ನೇಹಿತನೆಂದರೆ ಹಿಂಗಿರಬೇಕು. ಮನೆಗೆ ಹೋಗೋಣ, ಚೆಕ್ ಅನ್ನು ಬರೆದು ಕೊಡುತ್ತೇನೆ.
ತಂದೆ, ಚಂದ್ರಕೇತು ಮಹಾರಾಜ ತಾಯಿಯನ್ನು ಕಳೆದುಕೊಂಡು ತಬ್ಬಲಿಯಾದ ಈ ಹೆಣ್ಣಿಗೆ ನೀನೇ ತಾಯಿಯಾಗಿ ಹಾಲು ಉಣಿಸಿ ಬೆಳೆಸಿ ಕೊನೆಗೂ ನಮ್ಮನ್ನ ಕೈ ಬಿಟ್ಟು ಹೋದಿಯಾ ತಂದೆ. ತಂದೆ ಸತ್ತರೋ ಅನ್ನನಿರುವನೆಂಬ ಹಂಬಲದಿಂದ ಕುಂಭವೇಣಿಯ ಮಗನ ಹೆಂಡತಿಯಾದೆ. ಈಗ ಗಂಡನೂ ಇಲ್ಲ, ಅಣ್ಣನೂ ಇಲ್ಲ. ಗಂಡ ಜೈಲಿಗೆ ಹೋದ್ರು ಅಣ್ಣನಿರುವನೆಂಬ ಹಂಬಲದಿಂದ ಈ ರೀತಿ ಮಾಡಿದೆ. ಇನ್ನು ಮುಂದೆ ನನಗ್ಯಾರು ತಂದೆ, ನನಗ್ಯಾರು? ನೀನೇ ನಮ್ಮನ್ನು ಕಾಪಾಡಬೇಕು. ಓ, ಶ್ರೀಮಂತ ರುದ್ರೇಗೌಡ್ರು, ಬನ್ನಿ. ಏನ್ ಕೆಲಸವಿತ್ತು? ಯಮುನಾ, ಮಾತ್ರವಾದ ಕೆಲಸವಿತ್ತು. ಬಾಯಾರಿ ಓಡಾಡಿ ಬಂದಿರುವ ನಿನ್ನ ಬಾವಿಯಲ್ಲಿ ನೀರು ಕುಡಿದು ಹೋಗಬೇಕಂತ ಓಡಾಡಿ ಬಂದೆ. ನೀವು ಆಸೆ ಇಟ್ಟುಕೊಂಡಿರುವ ಈ ಬಾವಿ ಗಂಡನ ಅಡಿಗೇರಿಸಿ ಪೂಜಿಸಬೇಕೆಂದವ ಹೂ ಎಂದು ತಿಳಿದುಕೊಳ್ಳಿ. ಆ ನಿನ್ನ ಗುಲಾಬಿ ಮಲ್ಲಿಗೆ ಹೂವಿನಂತ ಇರುವ ಸುವಾಸನ ವಾಸನೆಗೆ ಮಿಡಿನಾರಗ ಹಾಗೂ ನಾನೊಂದು ಸಸ್ಯವಾಗಿ ಬಂದಿದ್ದೇನೆ. ಅಷ್ಟೊಂದು ಸುಲಭವಿಲ್ಲ ಶ್ರೀಮಂತರೇ. ಮಾಡಿದ ಮಾತು ಪತಿಯೇ ಪರಮಾತ್ಮನೆಂದು ನಂಬಿಕೊಳ್ತಿರಬಳು ಈ ಹೆಣ್ಣು ಅಂದಾಗ ಈ ನಿಮ್ಮ ಮಿಡಿನಾಗರ ಏನು ಮಾಡಲಾರದೆಂದು ತಿಳಿದುಕೋ. ನೋಡಿ ತೋರಿಸಿ ಬಂದು ಓಡೋಡಿ ಬಂದರು ಸ್ಥಳವನ್ನು ನೋಡಿ. ಯಮುನಾ, ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಈ ರುದ್ರೇಗೌಡನಿಗೆ ಒಪ್ಪಿದ್ರೆ ಸರಿ, ಇಲ್ಲದಿದ್ದರೆ ಭದ್ರೇಗೌಡ ಆಗುತ್ತಾನೆ. ಎಚ್ಚರವಿರೆಂದು ಕೆಚ್ಚದೆ ಮುಂದೆ ಮಾಡಿ ನೀನೆಷ್ಟು ಹುತ್ತರಂತೆ ತಲೆ ಬಾಗಿಸಲಾರ ಗೌಡ ಈ ಹೆಣ್ಣು. ಕಚ್ಚೆ ತೀರುವನೆಂದು ನೀ ಎಡಬಿಚ್ಚೆ ನನ್ನೊಡನೆ ಕಾಮ ಕ್ರೀಡೆ ಆಡಲು ಬಂದರೆ ಹುಚ್ಚರಂತೆ ಕೊಚ್ಚಿ ಹಾಕಬೇಕಾಗುತ್ತದೆ. ಎಚ್ಚರ. ನನಗೆ ಎಚ್ಚರ ಹೇಳೋ ಹುತ್ತ ಸೊಲೆ. ನಿನ್ನಂತ ನಿನ್ನಪ್ಪ ಯಾರೋ ಕೊಲೆ ಆಗಿ ಹೋದ. ಈ ಗೌಡನ ರುಂಡ ಕಡಿಬೇಕಂತ ಹೇಳಿ ನಿನ್ನ ಗಂಡ ಜೈಲು ಸೇರಿದ. ನನ್ನ ಕೈಯಲ್ಲಿ ಅವರಾಗಿ ಬೆಳೆದ ನಿನ್ನ ಮಾವ ಭಿಕ್ಷೆ ಪಾತ್ರೆ ಹಿಡಿದು ಹೊರಟು ಹೋದ. ನೀನು ಗಂಡನೇ ದೇವ್ರು ಎಂದು ಭಿಕ್ಷೆ ಪಾತ್ರೆ ಹಿಡಿದು ಹೋದ ನಿನ್ನ ಮಾವ. ನೀನು ಗಂಡನ ದೇವ್ರು ಎಂದು ಚೆಂಡು ತಿರುಗಿ ಮಾತನಾಡಿದ್ರೆ ಗಂಡಗೆಟ್ಟ ಸೂರ್ಯಾಗಬೇಕಾಗಿದೆ. ಎಚ್ಚರ. ನಿನ್ನಂತವನ ಬಂಡಗೆಟ್ಟ ಸೂಳೆ ಆಗಲಿಕ್ಕೆ ಷಂಡನ ಹೆಂಡತಿಯಲ್ಲ ಈ ಯಮುನ. ಕುರಿ ಹಾಲು ಕುಡಿದು ಗಂಡು ಗಚ್ಚಿ ಹಾಕಿ 100 ಪುಂಡರ ಚೆಂಡು ಕಡೆಯುವ ಗಂಡುಗಲಿ ಶಕ್ತಿಯ ಹೆಂಡತಿ ನಾನು. ಅದನ್ನೆಲ್ಲ ಲೆಕ್ಕಿಸಿದೆ ಈ ಅಬಲ ಹೆಣ್ಣನ್ನು ದಕ್ಕಿಸಿಕೊಂಡೇ ತಿರುವನೆಂದು ನೀ ಮುಂದಡಿ ಇಟ್ಟರೆ ನಿನ್ನ ಚೆಂಡ ತುಂಡಾಗುವುದರಲ್ಲಿ ಸಂದೇಹ ಇಲ್ಲ. ಪುಂಡರ ಗಂಡನನಿಸಿಕೊಂಡಿರುವ ಈ ರುದ್ರೇಗೌಡನಿಗೆ ಚೆಂಡಿಗೆ ಕೈ ಹಾಕಲು ನಿನಗೂ ಸಾಧ್ಯವಿಲ್ಲ, ನಿನ್ನ ಗಂಡನಿಗೂ ಸಾಧ್ಯವಿಲ್ಲ. 16,000 ಹೆಂಡತಿಯನ್ನು ಆಳಿರುವ ಈ ಕೃಷ್ಣನಂತೆ 100 ಜಾತಿಯ ಹೆಣ್ಣನ್ನು ಆಳಿರುವ ಈ ರುದ್ರೇಗೌಡನಿಗೆ ಕಣ್ಣಿಟ್ಟು ಹೆಣ್ಣು ಬಿಟ್ಟವನಲ್ಲ ಈ ಚೆಲಗದಂತ ಮಲ್ಲ. ಸುಮ್ಮನೆ ಹಿಡಿದಾಟವನ್ನು ತೆಗೆದು ಹಾಕಿ ಈ ಗೌಡನಿಗೆ ಸುಖ ಸೇರಿದರೆ ಸರಿ. ದೂರ ಸರಿದು ನಿಂತು ಒಲಿಯದಿದ್ರೆ ಭದ್ರೇಗೌಡ, ಇಲ್ಲದಿದ್ರೆ ರುದ್ರೇಗೌಡ. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ನನ್ನಂತೆ ನಿನಗ್ಯಾರು ಅಕ್ಕ ತಂಗಿ ಇರಲಿವೆ? ಮಗಳಂತಿರುವ ನನ್ನ ಮೇಲೆ ಕೈ ಮಾಡಲಿಕ್ಕೆ
ನಾಚಿಕೆ ಆಗುದಿಲ್ಲ ಈ ನಿನ್ನ ಜನ್ಮಕ್ಕೆ? ಮಗಳು ಯಮುನ ಸೃಷ್ಟಿಯನ್ನೇ ನಿರ್ಮಿಸಿದ ಆ ಬ್ರಹ್ಮವನ್ನು ಮಗಳಾದ ಸರಸ್ವತಿಯನ್ನು ಏಕೆ ಮದುವೆಯಾದ? 16 ಲೋಕಕ್ಕೆ ವ್ಯಾಪಿಸಿದ ಆ ಜಗನ್ಮಾತೆಯನ್ನು ಹರಿಹರವನ್ನು ತೊಟ್ಟಲಿಲ್ಲ ಹಾಕಿ ಏಕೆ ಮದುವೆಯನ್ನು ಆದಳು? ಅಂದಾಗ ನೀನು ಒಂದು ನರಪೀತೆ ಹೆಣ್ಣು, ನಿನ್ನನ್ನು ಕಚ್ಚಿ ತಿನ್ನದೇ ಬಿಡಲಾರೇನು. ಬಾ ಎಲ್ಲೋ ಮುದುವ, ಸಿಕ್ಕ ಸಿಕ್ಕ ಪರಸ್ತ್ರೀ ಹೆಣ್ಣಿಗೆ ಕೈ ಮಾಡಿ ಕರೆದಂತೆ ಈ ಗಂಡುಳ ಗರ್ತಿಗೆ ಕೈ ಮಾಡಲು ಬಂದ್ರೆ ನಿನ್ನ ನೆತ್ತಿಗೆ ಏರಿದ ಕಾಮದ ಪಿತ್ತ ಕೆಳಗಿಳಿಸುವಳು ಈ ನಿಜ ಗರ್ತಿ ಭಾರತಿ. ಗರತಿ ಏನೇ ಗರತಿ ಭಾರತಿ ಹೆಣ್ಣೆ, ನೀನೆಷ್ಟು ಪತಿವರ್ತಿ ಎಂದು ನನ್ನ ಮುಂದೆ ಬಿಚ್ಚಿ ತೋರಿಸಬೇಡ. ಗಂಡ ಜೈಲಿಗೆ ಹೋದನೆಂದು ಮಿಂಡನನ್ನು ಕರೆಸಿಕೊಂಡು ಮಿಂಡನಿಗೆ ಸುಖವನ್ನು ಉಣಿಸಿದ ಗಂಡ ಬಿಟ್ಟ ಕೈಯಾಳಿಯಂತೆ ಮಿಂಡನಿಗೆ ಸುಖ ಉಣಿಸುವ ನೀನ್ಯಾ ಮಾಗರತಿ? ನಿನ್ನ ಅಕ್ಕ ಸಿಕ್ಕಂತೆ ನಿಮ್ಮ ಮಾವನನ್ನು ಸಾಲ ಮಾಡಿಸಿ ಅವಳನ್ನು ಕಣ್ಣು ಕಿತ್ತಿಸಿ ಅವಳೇ ಮಾಗರತಿ. ಎಲ್ಲ ಗೌಡ, ಮಾಡುವ ಎಲ್ಲ ಹೀನ ಕೃತ್ಯವನ್ನ ನೀ ಮಾಡಿ ಮತ್ತೆ ನನ್ನ ಉರಿಯುವ ಒಟ್ಟಿಗೆ ಕೊಳ್ಳಿ ಇಟ್ಟ ಮಾತನಾಡಿದ್ರೆ ಈ ನನ್ನ ಹರಕು ಮೆಟ್ಟಿಲೆ ಹೊಡೆಯಬೇಕಾಗುತ್ತದೆ. ಜೋಕೆ ಏನೇ ಸುತ್ತಲ ಬಾಲ ಹೆಣ್ಣೆ, ಪರಶಿವನನ್ನು ಕಾಲಲ್ಲಿ ಹಾಕಿ ತುಳಿದು ತೆಳಗು ಹಾಕಿ ತುಳಿದು ಮೆಟ್ಟಿ ಸಿಳುವ ಈ ರುದ್ರೇಗೌಡಗಳ ಮೆಟ್ಟಿ ಎತ್ತುವುದೇ ಈಗ ನೀನು ನನ್ನ ಕೈಯಲ್ಲಿ ಸಿಕ್ಕ ಬಿದ್ದ ಬೇಟೆ. ಸುಮ್ಮನೆ ಹಿಡಿದ ಹಠವನ್ನು ತೆಗೆದು ಹಾಕಿ ಈ ಹಠ ಯೋಗಿಯನ್ನು ತಿಟ್ಟ ರಾಜನ ಸೂಳೆಯಾಗಿ ಸುಖ ಸೇರಿದರೆ ಸರಿ, ಇಲ್ಲದಿದ್ದರೆ ಈ ಆರ್ಯದಲ್ಲಿ ಕೆಂಪು ಬಣ್ಣವನ್ನು ಕಚ್ಚಿ ತಿನ್ನಬೇಕಾಗುತ್ತದೆ. ಬೇಡ ಶ್ರೀಮಂತ್ರಿ, ಆ ಹಠವನ್ನ ಮಾತ್ರ ಹಿಡಿಯಬೇಡಿ. ಯಾಕೆಂದ್ರೆ ನಾನೀಗ ನಿರ್ಗತಿಕ ಹೆಣ್ಣು. ನೋಡಿ, ದೇವರ ಪೂಜೆಗೆಂದು ತುಂಬಿದ ಕೊಡ ಮಾತ್ರ ಹೊಡೆಯಬೇಡಿ ಶ್ರೀಮಂತರೇ, ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೀನಿ. ನೀನೆಷ್ಟು ಬಿಕ್ಕಿ ಬಿಕ್ಕಿ ಹತ್ತರು ಕೈ ಬಿಡಲಾರನು ಈ ರುದ್ರೇಗೌಡ. ಸುಮ್ಮನೆ ಹಿಡಿದ ಹಠವನ್ನು ತೆಗೆದು ಹಾಕಿ ನನ್ನ ಮಾತನ್ನು ಒಪ್ಪಿಕೊಂಡರೆ ಸತಿಯಾಗಿ ಸಾರುತ್ತೀಯ ಈ ಸಮಾಜದಲ್ಲಿ. ಪಾಪಿ, ಈ ನಿನ್ನ ಶ್ರೀಮಂತಿಕೆ ಕೇವಲ ನನ್ನ ಹರಕು ಚಪ್ಪಲೆಯ ಸಮಾನ. ಸುತ್ತಲ ಬಾಲೆ, ಈ ನಿನ್ನ ಹೊಡೆತಕ್ಕೆ ಹೆದರುವ ಹೆಣ್ಣಲ್ಲ ಈ ಯಮುನಾ. ನೀನೀಗ ನನ್ನ ಸೀರೆಯನ್ನು ಕೈ ಬಿಡದಿದ್ರೆ ಎದ್ದು ಬಂದು ಎದೆಗೆ ಒದೆಯುತ್ತಾರೆ ಈ ಸಮಾಜದ ಜನ. ಇದು ಒಂದು ಮೂರ್ಖ ಸಮಾಜ. ದುಸ್ಸಾಹಸವನ್ನು ಚೆರಗನ್ನು ಎಳೆದಾಗ ಏಕೆ ಮೂಕವಾಗಿ ಕುಂತಿತ್ತು ಈ ನಿನ್ನ ಸಮಾಜ? ಗಾರ್ಮಕ್ಕೆ ಕಲ್ಲಕ್ಕೆ ಚಿತ್ರಹಿಂಸೆ ಗಲ್ಲಗ ಕೊಟ್ಟಕ್ಕೆ ಏಕೆ ಮೂಕವಾಗಿ ಕುಂತಿತ್ತು ಈ ನಿನ್ನ ಹಾಳದ ಸಮಾಜ? ಸೀತೆಯನ್ನು ರಾಮನು ಹೊತ್ತು ಹೋದಾಗ ಏಕೆ ಮೂಕವಾಗಿ ಕುಂತಿತ್ತು ಈ ನಿನ್ನ ಸಮಾಜ? ವೀರ ಸಿಂಧೂರ ಲಕ್ಷ್ಮಣನ್ನು ಭೀಮನಗೌಡ ಹೊತ್ತು ಹೋದಾಗ ಏಕೆ ಮೂಕವಾಗಿ ಕುಂತಿತ್ತು ಈ ನಿನ್ನ ಸಮಾಜ? ಅಂದಾಗ ನಿನ್ನ ಶೀಲ ಕಿತ್ತು ತಿನ್ನುವುದಕ್ಕೆ ನನಗೆ ಯಾವ ಭಯವೂ ಇಲ್ಲ. ಲೋ ಕಾಮಾಂಧ, ಅಂತಿಂತ ಗರತಿಯರ ಸೀಲಕ್ಕೆ ಕೈ ಹಾಕಿದ ಆ ಬಂಡರ ಚೆಂಡು ಕಡ್ದು ಅಗ್ನಿ ಕುಂಡದಲ್ಲಿ ಹಾಕಿ ಸುಟ್ಟಿದ್ದ ನೆನಪಿನೆಯ ನಾವೇ. ಅದರಂತೆ ನಿನಗೂ ಬಂದೊದಗಿದೆ ಅಗ್ನಿ ಕುಂಡದ ನೆಲೆ.
ಗರತಿಯ ಭಾರತ ಹೆಣ್ಣೆ ರೋಷದಿಂದ ಸಾರಿ ಬಂದಿರುವ ಈ ಹುಲಿಗೆ ಕಚ್ಚು ತಿನ್ನದೇ ಬಿಡಲಾರದು. ಬಾ ನನ್ನ ಬಳಿಗೆ. ಶಕ್ತಿ, ಈಗಾದ್ರೂ ತಿಳಿತೆ ನಿನಗೆ ಈ ರುದ್ರೇಗೌಡ ಎಂತವನನ್ನೋದು. ನೀನು ಗಂಡು ಗಲಿ ಎನಿಸಿಕೊಂಡಿರುವ ಮರಳು ಪಡೆದುಕೋ ನಿನ್ನ ಹೆಂಡತಿಯ ಶೀಲವನ್ನು. ನಮ್ಮೆಲ್ಲರನ್ನ ಒಂದುಗೂಡಿಸಿದ ಆ ಹಜರತ್ ಬಾರೆ ಇಮಾಮ್ ಹಾಗೂ ಸಿದ್ಧಾರೂಢರಲ್ಲಿ ಎಲ್ಲರೂ ಒಂದಾಗಿ ಬೇಡಿಕೊಳ್ಳೋಣ ಬನ್ನಿ. ಶುಭ